Hi, hello, good evening, everybody. So, welcome to Nutana Academy channel. So, today we will discuss about the light chapter. ಸೊ ಲೈಟ್ ಚಾಪ್ಟರ್ ಎಸ್ ಎಸ್ ಎಲ್ ಸಿಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ ಅಂತ ಹೇಳ್ಬೋದು. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಚಾಪ್ಟರು. ಬಟ್ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಲೈಡ್ಸ್ ಇದೆ. ಸೊ ದಿಸ್ ಈಸ್ ಇಂಗ್ಲೀಷ್ ಮೀಡಿಯಮ್ ನೋಟ್ಸ್. ಇದ್ರದ್ದು ನಿಮಗೆ ಮತ್ತೆ ಈ ಬೆಳಕಿನ ಚಾಪ್ಟರು ಕನ್ನಡದಲ್ಲಿ ಬೇಕಪ್ಪ ಅಂದರೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿರ್ತೀನಿ. ಓಕೆ, ಡೋಂಟ್ ವರಿ. ಸೊ ಜನರಲ್ ಸೈನ್ಸಲ್ಲಿ ಲೈಟ್ ಚಾಪ್ಟರ್ ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಎಲ್ಲದಕ್ಕೂ ಕೂಡ ಇದು. ಸೊ ದಿಸ್ ಈಸ್ ಮಹೇಶ್ ಪಟೇಲ್ MSc BA TET ಫ್ರಮ್ ಅನ್ಅಕಾಡೆಮಿ ಎಕ್ಸ್ ಎಜುಕೇಟರ್ ಅಂತಲೇ ಹೇಳ್ಬೋದು. ನೋಡ್ರಿ, ಲೈಟ್. ಸೊ ಲೈಟ್ ಅಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಿ ಆಲ್ರೆಡಿ ನೋ ಅಬೌಟ್ ದಿ ಆ್ಯನ್ ಅಬ್ಜೆಕ್ಟ್ ರಿಫ್ಲೆಕ್ಟ್ಸ್ a light that falls on it. This reflected light when received by our eyes enables us to see things. So if any object is there, the light will comes and falls on it. That reflected light will be anybody can enable to see that things ಅಂತ ನಾವಲ್ಲಿ ಹೇಳ್ಬೋದು. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಲೈಟ್. ಯಾವುದೇ ಒಂದು ವಸ್ತು ಆ ಬೆಳಕು ಬಿದ್ದಾಗ ಅಲ್ಲಿ ರಿಫ್ಲೆಕ್ಟ್ ಆಗ್ತೈತಿ. ಸೊ ಅದನ್ನೇ ನಾವೇನು ಮಾಡ್ತೀವಿ, ನೋಡ್ತೀವಿ. ಸೊ ಅದನ್ನೇ ನಾವು ಏನಂತ ಕರಿತೀವಿ, ಬೆಳಕು ಅಂತ ನಾವು ಹೇಳ್ತೀವಿ. ಈಗ ನೋಡ್ರಿ, ನಾವು ಪಾಠ ಮಾಡಾಗುತ್ತೀವಿ. ನೀವು ಯು ಕ್ಯಾನ್ ಸಿ ವಾಟ್ ಎವರ್ ಐ ಆಮ್ ಟೀಚಿಂಗ್ ನಾವು, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿ ಲೈಟ್. ನೀವು ಇನ್ನೊಬ್ಬರು ನೋಡ್ಬೇಕಪ್ಪ ಅಂದ್ರೂ ಕೂಡ ಲೈಟ್ ಬೇಕಿಲ್ಲಕ್ಕಪ್ಪ ಅಂದ್ರೆ ನೀವೇನೂ ಕಾಣಂಗಿಲ್ಲ, ಮತ್ತೆ ಫುಲ್ ಡಾರ್ಕ್ನೆಸ್. ಓಕೆ, ನೆಕ್ಸ್ಟ್, ದ ಮಾಡರ್ನ್ ಕ್ವಾಂಟಮ್ ಥಿಯರಿ ಆಫ್ ಅ ಲೈಟ್ ಎಮರ್ಜ್ಡ್ ಇನ್ ವಿಚ್ light is neither wave nor a particle. No, light is in the form of the wave or particle. And also the new theory reconciles the particle properties of a light with the wave nature. Not light as a consisting of the wave nature also and particle nature also. If they have asked in the examination, the light is consisting of the both nature anta ನೀವಲ್ಲಿ ಹೇಳ್ಬಾರ. So next important thing is reflection of the light. A highly polished surface such as a mirror, it reflects most of the light falling on it. This is called as a reflection of the light, or the bouncing back of the light is also called as the reflection of the light. ಅಂದರೆ ಅದನ್ನು ನಾವು ಪ್ರತಿಫಲನ ಎಂದು ಕರೆಯುತ್ತೇವೆ. ಓಕೆ, ಸೊ ಯಾವುದೇ ಒಂದು ಬೆಳಕು ಮತ್ತೆ ವಾಪಸ್ ಈ ಒಂದು ಪಾಲಿಶ್ಡ್ ಸರ್ಫೇಸ್ಗೆ ಬಿದ್ದು ವಾಪಸ್ ಬರೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ದಟ್ ಈಸ್ ರಿಫ್ಲೆಕ್ಷನ್ ಆಫ್ ದಿ ಲೈಟ್. ಸೊ ನೆಕ್ಸ್ಟ್, ಅನದರ್ ವೆರಿ ಇಂಪಾರ್ಟೆಂಟ್ ಲಾಸ್ ಆಫ್ ರಿಫ್ಲೆಕ್ಷನ್. ಪ್ರತಿಫಲನದ ಪ್ರಮುಖವಾಗಿರ್ತಕ್ಕಂತಹ ಎರಡು ನಿಯಮಗಳು ಅಂತ ಹೇಳ್ತೀವಿ. ಓಕೆ, ಸೊ ದ ಫಸ್ಟ್ ಲಾ ಆಫ್ ಅ ರಿಫ್ಲೆಕ್ಷನ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ಸ್ ಟು ದಿ ಆಂಗಲ್ ಆಫ್ ರಿಫ್ಲೆಕ್ಷನ್. ನೋಡ್ರಿ, ದಿಸ್ ಈಸ್ ಕಾಲ್ಡ್ ಆಸ್ ದ ಆಂಗಲ್ ಆಫ್ ರಿಫ್ಲೆಕ್ಷನ್. ದಿಸ್ ಈಸ್ ಅ ನಾರ್ಮಲ್, ವಾಟ್ ಎವರ್ ಐ shown the diagram the below. So you can see here, this is angle of incidence. Whatever the ray coming here from this, it is incident ray, and this is a reflected ray. Okay, the angle of incidence is equals to the angle of reflection. So if it is a 30 degree and this is also 30 degree, if it is a 30 degree, this is also 30 degree, or it is a 90 degree, this is also 90 degree. Okay, so both are equal. So this is called as first law of reflection. And the second law, the incident ray, this is incident ray normal to the mirror. This is a normal to the mirror, what you are seeing in the dots. And the reflected ray, this is reflected ray, whatever is shown here, all lie in the same plane. ನೋಡ್ರಿ, ಇಲ್ಲಿ ಕೆಳಗಡೆ ಒಂದೇ ಪ್ಲೇನ್ ಇದೆ. ಯು ಹ್ಯಾವ್ ಸೀನ್ ದ ಪ್ಲೇನ್ ಮಿರರ್, ಆಲ್ ಆರ್ ಲೈ ಇನ್ ದಿ ಸೇಮ್ ಪ್ಲೇನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಲಾಸ್ ಆಫ್ ರಿಫ್ಲೆಕ್ಷನ್. This is also very important for 1 marks or 2 marks question in your examination. Okay, remember this. Next, the properties of the image formed by the plane mirror. So plane mirror, you have already seen this, whatever you just in a loss of reflection, you think it is a plane mirror. So see here, this is, you think a plane mirror. The image is always virtual and erect. ಓಕೆ, ಯಾವಾಗಲೂ ಕೂಡ ಆ ಇಮೇಜ್ ಹೆಂಗೆ ಇರ್ತೈತಪ್ಪ ಅಂದರೆ ವರ್ಚುವಲ್ ಆಗಿರ್ತೈತಿ ಮತ್ತು ಎರೆಕ್ಟ್ ಆಗಿರ್ತೈತಿ ಅಂತ ನಾವಲ್ಲಿ ಹೇಳ್ಬೋದು. ದಿಸ್ ಇಸ್ ಅ ಸ್ಟ್ರೇಟ್. ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಈಸ್ ಈಕ್ವಲ್ಸ್ ಟು ದಿ ಸೈಜ್ ಆಫ್ ದಿ ಅಬ್ಜೆಕ್ಟ್. ಓಕೆ, ಸೊ ಇಮೇಜ್, ವಾಟ್ ಎವರ್ ಇಮೇಜ್ ಹಿಯರ್ ಫಾರ್ಮ್ಡ್, ಐ ಥಿಂಕ್ ಇಟ್ ಇಸ್ ಅ 6 meter, ದ ಅಬ್ಜೆಕ್ಟ್ ಈಸ್ ಆಲ್ಸೋ 6 meter. Okay, the size of the image is equals to the size of the object. And also the image formed is far behind the mirror as object is in front of it. ನೋಡ್ರಿ, ವಸ್ತು ಇಲ್ಲಿ ಮುಂದ್ಗಡೆ ಇದ್ರೆ ಇಮೇಜ್ ಅಲ್ಲಿ ಹಿಂದ್ಗಡೆ ಬೀಳ್ತೈತಿ. ದ ಇಮೇಜ್ ಫಾರ್ಮ್ಡ್ ಆಸ್ ಎ ಫಾರ್ ಬಿಹೈಂಡ್ ದ ಮಿರರ್.
Okay, and also the image is laterally inverted. Laterally inverted ಅಂದರೆ ಪಾರ್ಶ್ವ. ಸೊ ನೋಡ್ರಿ, ಯಾವುದಾದ್ರೂ ನೀವು ಟಿ ಶರ್ಟ್ ಹಾಕ್ಕೊಂಡಿರ್ತೀರಿ, ಇಲ್ಲಿ ಮುಂದ್ಗಡೆ ಇನ್ನೊಂದು ಇದರಲ್ಲಿ ನೋಡಿರ್ತಿಲ್ರಿ, ಆಂಬುಲೆನ್ಸ್ ಅದು ಬರುತ್ತೈತೆ, ಆಂಬುಲೆನ್ಸ್ ನಿಮಗೆ ಉಲ್ಟಾ ಕಾಣ್ತೈತಿ. ಸೊ ಅದನ್ನು ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಕರಿತೀವಿ. ಓಕೆ, ಸೊ ಪ್ಲೇನ್ ಮಿರರ್ ಕ್ಯಾರೆಕ್ಟರಿಸ್ಟಿಕ್ಸ್ 4 ಯಾವ್ಯಾವಪ್ಪ ಅಂದರೆ ವರ್ಚುವಲ್ ಆ್ಯಂಡ್ ಡೈರೆಕ್ಟ್, and image is size of the image is equal to size of the object, and the image formed is far behind the mirror, and the image is laterally inverted. So those 4 are the important properties of the plane mirror ಅಂತ ನಾವಲ್ಲಿ ಹೇಳಬಹುದು. ನೆಕ್ಸ್ಟ್ ವರ್ಚುವಲ್ ಇಮೇಜ್ ಆ್ಯಂಡ್ ಡೈರೆಕ್ಟ್. ನೋಡ್ರಿ, ಇಲ್ಲಿ ವರ್ಚುವಲ್ ಇಮೇಜ್ ಅಂತ ಇತ್ತು ಒಂದು ಪಾಯಿಂಟ್, ಹೌದಾ? ರಿಯಲ್ ಇಮೇಜ್ಗೆ ಮತ್ತು ವರ್ಚುವಲ್ ಇಮೇಜ್ಗೆ ವಾಟ್ ಈಸ್ ದ ಡಿಫರೆನ್ಸ್? ವರ್ಚುವಲ್ ಇಮೇಜ್, the light rays only seem to meet or originate from a point they diverge. So that is called as the virtual image ಅಂತ ನಾವು ಕರಿತೀವಿ. ಲೈಟ್ ರೇಸ್ ಓನ್ಲಿ ಸೀಮ್ ಟು ಮೀಟ್ ಆರ್ ಒರಿಜಿನೇಟ್ ಫ್ರಮ್ ಎ ಪಾಯಿಂಟ್. ನೋಡ್ರಿ, ಯಾವುದೇ ಒಂದು ಮಿರರ್ ಅಥವಾ ಲೆನ್ಸ್ ಇದ್ರಪ್ಪ ಅಂದರೆ ಇಟ್ ಸೀಮ್ ಟು ಬಿ ಮೀಟ್ ಆರ್ ಇಟ್ ಸೀಮ್ ಟು ಬಿ ಒರಿಜಿನೇಟ್ ಫ್ರಮ್ ದ್ಯಾಟ್ ಸ್ಪೆಸಿಫಿಕ್ ಆಬ್ಜೆಕ್ಟ್ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ಆಲ್ಸೋ ದೇ ಆರ್ ಡೈವರ್ಜಸ್, not a converges. So converges andre they are meet at a one point, that is called as converges. Or diverges means they are emerges from that, or they are appear to meet, that is called as diverges. In case of the virtual image, it is a diverge image, and they only seem to be meet or originate from a point. This is called as virtual image. Okay, ರಿಯಲ್ ಇಮೇಜು ಮತ್ತು ವರ್ಚುವಲ್ ಇಮೇಜ್ಗೆ ಏನು ಡಿಫ್ರೆನ್ಸ್ ಅಂತೇಳಿ. ರಿಯಲ್ ಇಮೇಜ್ ಏನಾಗ್ತೈತಿ, ದೇ ಆರ್ ಮೀಟ್ ಎಟ್ ಎ ಒನ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ ಕಮ್ಸ್ ಟು ಯುವರ್ theory, the spherical mirrors. The reflecting surface, such mirrors can consider to form a part of the surface of a sphere. Such mirrors whose reflecting surface are spherical are called as a spherical mirrors. You have seen this diagram. ನೋಡ್ರಿ, ಈ ಥರ ಇರ್ತತಿ, ಇದು ಈ ಥರ ಇರ್ತತಿ. ನೀವು ಸ್ಪೂನಲ್ಲಿ ಉಪ್ಪಿಟ್ಟು ತಿಂತಿರ್ತೀರಿ, ಉಪ್ಪಿಟ್ಟು ತಿನ್ನೋ ಹೊತ್ತಾಗ ನೋಡ್ರಿ, ಆ ಸ್ಪೂನ್ ಹೆಂಗಿರ್ತೈತಿ, ಹಿಂಗೆ ಕೆಳಗಡೆ ಇರ್ತೈತಿ, ಈ ಕಡೆ ತೆಗ್ಗಿರ್ತೈತಿ, ಒಂದು ಕಡೆ ಉಬ್ಬು ಇರ್ತೈತಿ, ಹೌದಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾನ್ಕೇವ್ ಮಿರರ್, and this is called as convex mirror. Either it may be part of the surface as a sphere, this is called as a spherical mirrors. ಗೋಳೀಯ ದರ್ಪಣಗಳು ಅಂತ ನಾವಲ್ಲಿ ಕರಿತೀವಿ. And in that first one, concave mirror, a spherical mirror whose reflecting surface is a curved inwards. ನೋಡ್ರಿ, ಇಲ್ಲಿ ಒಳಗಡೆ ಕರ್ವ್ಡ್ ಒಳಗಡೆ ಆಗಿರ್ತೈತಿ, ಇಲ್ಲಿ ನೋಡ್ರಿ ಒಳಗಡೆ ಕರ್ವ್ಡ್ inwards. It faces towards the center of the sphere, it is called as concave mirror. ಇದನ್ನು ನೀವು ನಾಳೆ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಎಕ್ಸಾಂಪಲ್ ಯು ಹ್ಯಾವ್ ಸೀನ್ ಹಿಯರ್, ದ ಸ್ಪೂನ್ ಕರ್ವ್ಡ್ ಇನ್ವರ್ಡ್ಸ್ ಕ್ಯಾನ್ ಅಪ್ರಾಕ್ಸಿಮೇಟೆಡ್ ಟು ಕಾನ್ಕೇವ್ ಮಿರರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾನ್ಕೇವ್ ಮಿರರ್, ಹೌದಾ? ಎ ಸ್ಪೆರಿಕಲ್ ಮಿರರ್ ಹುಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಇನ್ವರ್ಡ್ಸ್, ನೋಡ್ರಿ ಇಲ್ಲಿ ಕರ್ವ್ಡ್ ಇನ್ವರ್ಡ್ಸ್, ಓಕೆ, ಆ್ಯಂಡ್ ಫೇಸಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸ್ಪಿಯರ್. ಇಲ್ಲಿ ನೋಡ್ರಿ, ಆ್ಯಂಡ್ ಆಲ್ಸೋ ಇದರ ಫೇಸಸ್ ಏನಾಗಿರ್ತೈತಿ, ಇಟ್ ಈಸ್ ಟುವರ್ಡ್ಸ್ ದಿ ಸೆಂಟರ್, ದಿಸ್ ಈಸ್ ಕಾಲ್ಡ್ ಆಸ್ ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ ಕನ್ನಡದಲ್ಲಿ. ಓಕೆ, ಆ್ಯಂಡ್ ಎ ಕಾನ್ವೆಕ್ಸ್ ಮಿರರ್, ಸ್ಪೀನ ದರ್ಪಣ. ಎ ಸ್ಪೆರಿಕಲ್ ಮಿರರ್ whose reflecting surface is a curved outwards is called as the convex mirror. The surface of the spoon bulged outwards can be approximated to a convex mirror. So you have seen, ಇಲ್ಲಿ ನೋಡ್ರಿ ಯಾವ ರೀತಿ ಕಾಣ್ತೈತಿ, ಸ್ವಲ್ಪ ಉಬ್ಬು ಕಾಣ್ತೈತಿ ಇದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾನ್ವೆಕ್ಸ್ ಮಿರರ್ ಅಂತ ನಾವಲ್ಲಿ ಕರಿತೀವಿ, ಹೌದಾ? ಇಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ವರ್ಡ್ಸ್ ಇದ್ರೆ ಅದನ್ನು ನಾವು ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಅದೇ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ವರ್ಡ್ಸ್ ಇದ್ರೆ ಅದನ್ನು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಇಷ್ಟೇ. ನಾಳೆ ಎಕ್ಸಾಮಲ್ಲಿ ಯಾಕೆ ನೀವು ಬರಿಬಾರ್ದು, ಇಟ್ಸ್ ವೆರಿ ಈಸಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಅಬೌಟ್ ದ ಸ್ಪೆರಿಕಲ್ ಮಿರರ್ಸ್. ಓಕೆ, ನೋಡಮಂತ್ರಿ ಎಷ್ಟು ಪಾರ್ಟ್ ಆಗ್ತಾವೆ ಲೈಟ್ ಚಾಪ್ಟರಲ್ಲಿ. ಯು ಕ್ಯಾನ್ ಸಿ ದಿಸ್ ಕ್ಲಾಸಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನೇ ಪ್ರಿಪೇರ್ ಆಗಿ ಓನ್ ನೋಟ್ಸ್ ತಯಾರು ಮಾಡಿದ್ದೀನಿ ನಿಮಗೆ, ಯೂಸ್ ಆಗಲಿ ಅಂತೇಳಿ. ಪ್ರತಿಯೊಂದು ಪಾಯಿಂಟನ್ನು ಕೂಡ ನಿಮಗೆ ನೀಟಾಗಿ ಸಪ್ರೇಟಾಗಿ ನಾನು ಡೆಫಿನಿಷನ್ಸ್ಗಳನ್ನು, ಸ್ಲೈಡ್ಸ್ಗಳನ್ನು ರೆಡಿ ಮಾಡಿದ್ದೀನಿ. ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ದಿಸ್ ಸ್ಲೈಡ್ಸ್ ಆ್ಯಂಡ್ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ದಿಸ್ ನೋಟ್ಸ್. ಓಕೆ, ಇಂಪಾರ್ಟೆಂಟ್ ಟರ್ಮ್ಸ್ ಅಬೌಟ್ ದಿ ಸ್ಪೆರಿಕಲ್ ಮಿರರ್. ಸೊ ದ ಫಸ್ಟ್ ಒನ್ ಇಸ್ ಎ ಪೋಲ್, ಸೆಂಟರ್ ಆಫ್ ಕರ್ವೇಚರ್ C, radius of curvature R, principal axis, principal focus capital F, it comes to the convex and concave, focal length small f, aperture m. ನೋಡ್ರಿ, ನಾಳೆ ಎಕ್ಸಾಮಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಅಲ್ಫಾಬೆಟ್ ಯು ಶುಡ್ ನೋ ವಾಟ್ ಈಸ್ ದಿಸ್, ಬಿಕಾಸ್ ಹಿಯರ್ ಕನ್ಫ್ಯೂಷನ್ ಇಸ್ ದೇರ್. ಪ್ರಿನ್ಸಿಪಲ್ ಫೋಕಸ್ ಮೀನ್ಸ್ ಕ್ಯಾಪಿಟಲ್ F
ಆ್ಯಂಡ್ ಅ ಫೋಕಲ್ ಲೆಂತ್ ಮೀನ್ಸ್ ಎ ಸ್ಮಾಲ್ ಎಫ್. ನಾಳೆ ಎಕ್ಸಾಮಲ್ಲಿ ಯಾವುದಾದ್ರೂ ಕೂಡ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಯು ಡೋಂಟ್ ಕನ್ಫ್ಯೂಷನ್ ಇನ್ ಎಕ್ಸಾಮಿನೇಷನ್. ಸೊ ಕಮ್ಸ್ ಟು ದ ಫಸ್ಟ್ ಪಾಯಿಂಟ್, ಇಟ್ ಇಸ್ ಎ ಪೋಲ್. ವಾಟ್ ಈಸ್ ಎ ಪೋಲ್? ನೋಡ್ರಿ, ಯು ಹ್ಯಾವ್ ಸೀನ್ ದಿಸ್ ಡಯಾಗ್ರಾಮ್. ಇಲ್ಲಿ ಪಿ ಅಂತ ಇದೆ, ಇದು ಪೋಲು. ಎಫ್ ಪ್ರಿನ್ಸಿಪಲ್ ಫೋಕಸ್ಸು, ಸಿ ಸೆಂಟರ್ ಆಫ್ ಕರ್ವೇಚರು. ಇದು ನಿಮಗೆ ಯಾವ ಮಿರರು? ಕಾನ್ಕೇವ್ ಮಿರರ್. ಇದು ಯಾವ ಮಿರರು? ಕಾನ್ವೆಕ್ಸ್ ಮಿರರ್. ಓಕೆ, ಬಟ್ ಹಿಯರ್ ಯು ಕ್ಯಾನ್ ಸಿ ದ ಪ್ರಿನ್ಸಿಪಲ್ ಫೋಕಸ್ ಬಿಹೈಂಡ್ ದ ಮಿರರ್. ಇಲ್ಲಿದೆ ನೋಡ್ರಿ ಪ್ರಿನ್ಸಿಪಲ್ ಫೋಕಸ್. ಸೆಂಟರ್ ಆಫ್ ಕರ್ವೇಚರ್ನು ಕೂಡ ಇಲ್ಲಿ ಹಿಂದ್ಗಡೆ ಇದೆ. ಬಟ್ ಈ ಕಡೆ ನಾವು ಲೆಫ್ಟ್ ಸೈಡ್ ಕಾನ್ಕೇವ್ ಮಿರರ್ ನೋಡಿದ್ರೆ ಪ್ರಿನ್ಸಿಪಲ್ ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಲೆಫ್ಟ್ ಸೈಡ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ದಿ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ಕಂಪೇರ್ ಟು ದಿ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಯು ಗಾಟ್ ಇಟ್? ಎಮ್ ಎನ್ ಅಪಾರ್ಚರ್, ಎಮ್ ಎನ್ ಕೂಡ ಇಲ್ಲಿದೆ ಅಪಾರ್ಚರು, ಹೌದಾ? ಸೊ ಲೆಟ್ಸ್ ವಿ ಸಿ ವಾಟ್ ಈಸ್ ದ ಡೆಫಿನಿಷನ್ ಆಫ್ ದ ಪೋಲ್. ನೋಡ್ರಿ, ಪೋಲ್ ಅಂದ್ರೆ ಇಲ್ಲಿದೆ, ದ ಸೆಂಟರ್ of the reflecting surface of a spherical mirror is a point called the pole. It lies on the surface of the mirror. Nodri, it lies on the surface of the mirror. Mirror surface ಮೇಲೇನೆ ಕೂಡ ಇದು ಪೋಲ್ ಇದೆ. ಇದು ಇಂಪಾರ್ಟೆಂಟ್. and pole is usually represented letter P. ಇದಂಕ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಓಕೆ, ಹಂಗಾರೆ ದ ಸೆಂಟರ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಯಾವುದಂತ ಕೇಳಿದರೆ ಎಕ್ಸಾಮಲ್ಲಿ ಯಾವ್ದು ಬರೀತೀರಿ? ಪೋಲ್ ಅಂತ ಬರೀರಿ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ, ಸೆಂಟರ್ ಆಫ್ ಕರ್ವೇಚರ್. Center of curvature, the reflecting surface of a spherical mirror forms a part of a sphere. ನೋಡ್ರಿ, ಇದು ಕೂಡ ಹಂಗೆ ಇದೆ. ಇದು ಸೆಂಟರ್ ಆಫ್ ಕರ್ವೇಚರ್, ಇಟ್ ಫಾರ್ಮ್ಸ್ ಎ ಪಾರ್ಟ್ ಆಫ್ ಎ ಸ್ಪಿಯರ್. ಯು ಕ್ಯಾನ್ ಸಿ ಹಿಯರ್. ನೋಡ್ರಿ, ಈ ಕಡೆ ಇಲ್ಲಿದೆ. ಸೊ ದಿಸ್ ಸ್ಪಿಯರ್ ಹ್ಯಾಸ್ ಎ ಸೆಂಟರ್. ಇದು ಕೂಡ ಒಂದು ಸೆಂಟರ್ ಇದೆ. ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ದಿ ಸೆಂಟರ್ ಆಫ್ ಕರ್ವೇಚರ್ ಆಫ್ ಅ ಸ್ಪೆರಿಕಲ್ ಮಿರರ್. ಇಟ್ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಸಿ. So please note that the center of curvature is not a part of the mirror. ನೋಡ್ರಿ, ಈ ಮಿರರ್ ಇಲ್ಲಿದೆ, ಈ ಮಿರರ್ ಇಲ್ಲಿದೆ, ಇಲ್ಲೆಲ್ಲೂ ಕೂಡ ನಾವು ಪಾಯಿಂಟ್ ಅನ್ನ ಮಾಡಿಲ್ಲ. ದೇರ್ ಇಸ್ ನೋ ಎನಿ ರೆಕಗ್ನಿಷನ್ ಆಫ್ ದ ಪಾಯಿಂಟ್ ಆಫ್ ಅ ಸೆಂಟರ್ ಆಫ್ ಕರ್ವೇಚರ್. ಓನ್ಲಿ ದ ಸೆಂಟರ್ ಆಫ್ ಕರ್ವೇಚರ್ ವಿ ರೆಕಗ್ನೈಸ್ ಇನ್ ಫ್ರಂಟ್ ಆಫ್ ದ ಮಿರರ್, ನಾಟ್ ಎ ಪಾರ್ಟ್ ಆಫ್ ಎ ಮಿರರ್. ಹೌದಾ? ನೆನಪಿಟ್ಟುಕೊಳ್ರಿ, ಇಟ್ ಈಸ್ ಎ part of the sphere, it is not a part of the mirror. This is very important exam alli. So ಅರ್ಥ ಆಯ್ತಾ ನಿಮ್ಗೆ ಹೆಂಗಾರೆ ಏನಂತ ಹೇಳಿದ್ರದ್ದು? ಓಕೆ, ಅಂಡ್ ಆಲ್ಸೋ ಇಟ್ ಈಸ್ ಲೈಸ್ ಔಟ್ಸೈಡ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ನಾ ಹೇಳಿಲ್ಲ, ಆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಲ್ಲಿದೆ, ಈ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿದೆ. ಹೌದಾ? ಇಲ್ಲೂ ಕೂಡ ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಲ್ಲಿದೆ, ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿದೆ. So this is very important. You have to note this center of curvature is not a part of the mirror. Okay, next, center of curvature, concave mirror ಮತ್ತು convex mirror ಎರಡು ಇರ್ತೈತಿ. The center of curvature of a concave mirror lies in front of it. This is also very important point. ಹೌದಾ? So center of curvature, whatever you can see here, it is in front of the mirror, but the lies behind the mirror. ನೋಡ್ರಿ, center of curvature ಇಲ್ಲೆಲ್ಲಿದೆ? It lies the behind the mirror in case of the convex mirror. ಹೌದಾ? ಕಾನ್ವೆಕ್ಸ್ ಮಿರರ್ ಅಲ್ಲಿ ಹಿಂದ್ಗಡೆ ಇರ್ತತಿ, ಆಮೇಲೆ ಕಾನ್ಕೇವ್ ಮಿರರ್ ಅಲ್ಲಿ ಇನ್ ಫ್ರಂಟ್ ಆಫ್ ದ ಮಿರರ್ ಸೆಂಟರ್ ಆಫ್ ಕರ್ವೇಚರ್ ಇರ್ತತಿ. ಇದನ್ನು ಕೂಡ ನಾಳೆ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಕ್ಕಂತಹ ಒಂದು ಚಾನ್ಸಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಟು ದ ಪಾಯಿಂಟ್, ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಅಂದ್ರೆ ನಾವು ತ್ರಿಜ್ಯ ಅಂತ ಕರಿತೀವಿ. ಇದು ಭಾಳ ಕನ್ಫ್ಯೂಷನಿಂಗ್ ಇದೆ ನೋಡ್ರಿ. ಇಲ್ಲಿ ಏನಂದ್ರೆ, the radius of a sphere of which reflecting surface of a spherical mirror forms a part called as the radius of curvature, and PC is equals to the radius of curvature. ನೋಡ್ರಿ, PC ಅಂತ ಇದೆ, ಇದು ಇಲ್ಲಿಂತ್ರ ಇಲ್ಲಿವರೆಗೂ ಅಂದ್ರೆ, so the distance between center of curvature and pole, this is called as radius of curvature. ನೆನಪಿಟ್ಟುಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟು. ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಟ್ ಫಾರ್ಮ್ಸ್ ಎ ಪಾರ್ಟ್ ಅಂತಿದೆಯಲ್ಲ, ಆ ಪಾರ್ಟ್ ಎಲ್ಲಿಂದ ಎಲ್ಲಿವರೆಗೂ? ಪೋಲ್ ಇಂತ ಸೆಂಟರ್ ಆಫ್ ಕರ್ವೇಚರ್ ವರೆಗೂ. ಕನ್ಫ್ಯೂಷನ್ ಮಾಡಂಗಿಲ್ಲ ಸರ್. ಅದೇ ಮತ್ತೆ ಪಿ ಇಂತ ಎಫ್ ವರೆಗೂ ಡಿಸ್ಟೆನ್ಸ್ ಇಲ್ಲಿ ಇರ್ತೈತಲ್ಲ, ಇದು ಫೋಕಲ್ ಲೆಂತ್ ಅಂತ ಕರಿತೀವಿ ನಾವು. ಸೊ ದಿಸ್ ಈಸ್ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ, ಇದನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ಹಂಗಂದ್ರೆ ಪಿ ಸಿ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ದಿ ರೇಡಿಯಸ್ ಆಫ್ ಕರ್ವೇಚರ್. ಎಕ್ಸಾಮ್ ಅಲ್ಲೂ ಕೂಡ ಪ್ರಾಬ್ಲಮ್ಸ್ ಬಂದಾಗ ಇದು ಭಾಳ ಕನ್ಫ್ಯೂಷನ್ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ನೋಡ್ರಿ, ಸೊ ಈ ಥರ ಒಂದು ಲೈನ್ ಎಳೆದಿರ್ತಾರೆ ಸರೌಂಡಿಂಗ್ ಟೋಟಲ್. ಇದೊಂದು ಮಿರರ್ ಅಂತ ತಿಳ್ಕೊಳ್ರಿ. ಇಲ್ಲಿ ನೋಡ್ರಿ, ಈ ಥರ ಎಕ್ಸ್ ವೈ ಜೆಡ್. ಓಕೆ, ಸೊ ಇಟ್ ವಿಲ್ ಗೋಸ್ ಥ್ರೂ ದ ಮಿರರ್, ದ ಇಮ್ಯಾಜಿನರಿ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್. ನೋಡ್ರಿ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇರ್ತೈತಿ, ಇಲ್ಲಿ ಪೋಲ್ ಇರ್ತೈತಿ. ದ ಇಮ್ಯಾಜಿನರಿ ಲೈನ್ ಜಸ್ಟ್ ಇ ವಿಲ್ ಪಾಸ್, ಸೊ ಸೆಂಟರ್ ಆಫ್ ದ ಮಿರರ್ ಇಲ್ಲಿ ನೋಡ್ರಿ, ಈ ರೀತಿ
ಇದನ್ನು ನಾವು ಸೊ ಇದನ್ನ ಏನಂತ ಕರಿತೀವಿ ಅಂದರೆ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ನಾರ್ಮಲ್ ಟು ದಿ ಮಿರರ್ ಆಟ್ ಇಟ್ಸ್ ಪೋಲ್. ಇಲ್ಲ ನೋಡ್ರಿ, ಸೊ ದಿಸ್ ಈಸ್ ಅ ಪೋಲ್, ಇದು ನಾರ್ಮಲ್. ಓಕೆ, ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ನಾರ್ಮಲ್ ಟು ದಿ ಪೋಲ್ ಅಂತ ನಾವಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಬೇರೆ, ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್ ಬೇರೆ. ನಾಳೆ ಎಕ್ಸಾಮಲ್ಲಿ ಯಾವ್ದು ಕೊಟ್ಟಿರ್ತಾರೆ ನೀವು ಅಲ್ಲಿ ಗಮನದಲ್ಲಿ ಇರಬೇಕು. ಯಾಕಪ್ಪ ಅಂದರೆ, ಸೊ ಹಿಯರ್ ಇನ್ ಕೇಸ್ ಆಫ್ ದ ಕಾನ್ಕೇವ್ ಮಿರರ್ ಎ ನಂಬರ್ ಆಫ್ ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆರ್ ಫಾಲಿಂಗ್ ಆನ್ ಎ ಕಾನ್ಕೇವ್ ಮಿರರ್. ನೋಡ್ರಿ ಇಲ್ಲೇ, ಸೊ ಹಿಯರ್ ಹೌದಾ, ನೋಡ್ರಿ ಈ ರೀತಿ ಬರ್ತಾವಲ್ಲ, ಇಲ್ಲಿ ಈ ರೀತಿ ಬರ್ತವೆ, ಇಲ್ಲೂ ಕೂಡ ಬರ್ತವೆ. ಹೌದಾ, ಸೊ ಅಬ್ಸರ್ವ್ ದ ರಿಫ್ಲೆಕ್ಟೆಡ್ ರೇಸ್, ದೇ ಆರ್ ಆಲ್ ಆರ್ ಮೀಟ್ ಆರ್ ಇಂಟರ್ಸೆಕ್ಟ್ ಎಟ್ ಒನ್ ಪಾಯಿಂಟ್. ಎಲ್ಲವೂ ಕೂಡಿ ಒಂದು ಕಡೆ ಕೂಡ್ತಾವೆ. ನೀವು ಜಾತ್ರೆಗೆ ಹೋಗಿ ಎಲ್ಲರೂ ಹೆಂಗೆ ಕೂಡಿರ್ತಿರಲ್ಲ ಒಂದು ಕಡೆ, ಶಾಣ ಬಸಪ್ಪನ ಜಾತ್ರೆ ಒಳಗೆ ಪಿ ಪಿ ಊದ್ಕೊಂತ ಸೊ ಅಲ್ಲಿ ಫುಲ್ ರಶ್ ಇರ್ತೈತಿಲ್ಲ, ಎಲ್ಲರೂ ಸೇರೋದು ಏನಂತ ತಿಳ್ಕೊಂಬಿಡ್ರಿ, ಅದನ್ನ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್ ಅಂತ ತಿಳ್ಕೊಂಬಿಡ್ರಿ. ಎಟ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ದ ಮಿರರ್, ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ದಿ ಪ್ರಿನ್ಸಿಪಲ್ ಫೋಕಸ್ ಆಫ್ ದಿ ಕಾನ್ಕೇವ್ ಮಿರರ್ ಅಂತ ನಾವಲ್ಲಿ ಹೇಳ್ತೀವಿ. ಓಕೆ, ದಿಸ್ ಇಸ್ ಕ್ಲಿಯರ್. They are all meet or intersect at a one point. This is called as principal focus of the concave mirror. Then we comes to the principal focus of the convex mirror. Principal focus of the convex mirror means the reflected rays appear to come from a point on the principal axis. This point is called as the principal focus of the concave mirror. Okay, note here, so the rays are diverging here, the principal focus of the convex mirror. So this is represented by the same capital F. Okay, so if you have asked in examination, the reflected rays are appear come from the point, emerges, emerges ಅಂತಿದ್ರೆ ಅದನ್ನ ನಾವು ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಅಂತ ಬರೆದು ಬರ್ರಿ. ದೇ ಆಲ್ ಆರ್ ಮೀಟ್ ಎಟ್ ಎ ಇಂಟರ್ಸೆಕ್ಟ್ ಎಟ್ ಎ ಒನ್ ಪಾಯಿಂಟ್ ಇದ್ರೆ ಇದನ್ನ ಪ್ರಿನ್ಸಿಪಲ್ ಫೋಕಸ್ ಆಫ್ ದಿ ಕಾನ್ಕೇವ್ ಮಿರರ್ ಅಂತ ಬರೆದು ಬರ್ರಿ. ಸಿಂಪಲ್, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸೊ ಇದು ಲೈಟ್ ಚಾಪ್ಟರು, ಇದು ಫಸ್ಟ್ ಒನ್ ಪಾರ್ಟಲ್ಲಿ ಮುಗಿತಿತ್ತು, ಎರಡು ಪಾರ್ಟಲ್ಲಿ ಮುಗಿತಿತ್ತು, ನೋಡಮಂತ. ಸೊ ವಿ ವಿಲ್ ಡಿಸ್ಕಸ್, ಯಾಕಂದರೆ ಇದು ತುಂಬ ಲೆಂದಿ ಚಾಪ್ಟರ್ ಇದೆ. ಹೌದಾ, ಐ ಥಿಂಕ್ ನಾನು ಇದನ್ನು ಎರಡು ಪಾರ್ಟಲ್ಲಿ ಮಾಡಬೇಕಂತ ಮಾಡಿದ್ದೀನಿ. ಒಂದು ಪಾರ್ಟ್ ಎಷ್ಟಾಗ್ತಿತ್ತೋ ಅಷ್ಟು ವಿ ವಿಲ್ ಡೂ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ನಾನು ಬರೆದಿರ್ತಕ್ಕಂಥ ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಹ್ಯಾಂಡ್ ರೈಟಿಂಗಲ್ಲಿ ನೋಟ್ಸ್ ತೆಗೀರಿ. ತೆಗೆದು ನನ್ನ ಪಾಠ ಹೇಳಿದ್ದನ್ನು ಕೇಳ್ರಿ, ನಿಮಗೆ ಈಸಿಯಾಗಿ ಎಕ್ಸಾಮಲ್ಲಿ ಅರ್ಥ ಆಗ್ತೈತಿ. ಓಕೆ, ಎಸ್. ಫೋಕಲ್ ಲೆಂತ್, ಫೋಕಲ್ ಲೆಂತ್ ಹೇಳಿಲ್ಲ. ಫೋಕಲ್ ಲೆಂತ್ ಅಂದರೆ ಇದೆ ನೋಡ್ರಿ, ಇದು ಪಿ ಮತ್ತು ಡಿಸ್ಟೆನ್ಸ್ ಬಿಟ್ವೀನ್. ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ and the principal focus of a spherical mirror is called as the focal length, and this small f is denoted the focal length ಅಂತ ಕರಿತೀವಿ ನಾವು. ಓಕೆ, ಸೊ ದಿಸ್ ಈಸ್ ಸ್ಮಾಲ್ ಪಿ, ಇದು ಕ್ಯಾಪಿಟಲ್ ಪಿ, ಕ್ಯಾಪಿಟಲ್ ಎಫ್. ಇದ್ರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ, ಸೊ ದಿಸ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ದಿ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಸೊ ಡಿನೋಟೆಡ್ ಬೈ ಸ್ಮಾಲ್ ಎಫ್. ನೋಡ್ರಿ, ಇದು ಸ್ಮಾಲ್ ಎಫ್, ಕ್ಯಾಪಿಟಲ್ ಎಫ್ ಅಲ್ಲ, ನೆನಪಿಟ್ಕೊಳ್ರಿ. ಅರ್ಥ ಆಯ್ತಾ? ಪ್ರಿನ್ಸಿಪಲ್ ಫೋಕಸ್ ಅಂದರೆ ಕ್ಯಾಪಿಟಲ್ ಎಫ್, ಫೋಕಲ್ ಲೆಂತ್ ಅಂದರೆ ಸ್ಮಾಲ್ ಎಫ್, ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಅಪರ್ಚರ್. ದ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಅ ಸ್ಪೆರಿಕಲ್ ಮಿರರ್ ಇಸ್ ಕಾಲ್ಡ್ ಇಟ್ಸ್ ಅಪರ್ಚರ್. ದ ಡಿಸ್ಟೆನ್ಸ್ mn ರೆಪ್ರೆಸೆಂಟ್ಸ್ ದಿ ಅಪರ್ಚರ್. ಇದನ್ನು ಹೇಳಿದಿನಲ್ಲ ನಿಮಗೆ, ಇದು ದಿಸ್ ಈಸ್ ಅಪರ್ಚರ್. ಇದು ನಾವು ಡಯಾಮೀಟರ್ ಅಥವಾ ವ್ಯಾಸ ಅಂತ ಕರಿತೀವಿ, ಇದು ನಾವು ಅಪರ್ಚರ್ ಅಂತ ನಾವಲ್ಲಿ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ದ ರಿಲೇಷನ್ಶಿಪ್ ಬಿಟ್ವೀನ್ ದ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಆ್ಯಂಡ್ ಫೋಕಲ್ ಲೆಂತ್ ಎಫ್ ಅಂತ ಇದೆ. ಸೊ ಇದನ್ನು ಕೂಡ ನಾಳೆ ಎಕ್ಸಾಮಲ್ಲಿ ನಿಮಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ, ಇದು ಕೂಡ ಇಂಪಾರ್ಟೆಂಟು, ಇದ್ರ ಮೇಲೆ ಪ್ರಾಬ್ಲಮ್ಮು ಕೂಡ ಬರ್ತೈತೆ ನಿಮಗೆ. ದ ರೇಡಿಯಸ್ ಆಫ್ ಎ ಕರ್ವೇಚರ್ ಇಸ್ ಅ ಫೌಂಡ್ ಟು ಬಿ ಈಕ್ವಲ್ಸ್ ಟು ಟ್ವೈಸ್ ದ ಫೋಕಲ್ ಲೆಂತ್ ಅಂತ ಇದೆ. ವಿ ಪುಟ್ ಆಸ್ ಎ ಆರ್ ಇಸ್ ಈಕ್ವಲ್ ಟು 2f. ಓಕೆ, ಸೊ ಇಫ್ ಯು ಹ್ಯಾವ್ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್, ಇಫ್ ದೇ ಹ್ಯಾವ್ ಗಿವನ್ ದ ಫೋಕಲ್ ಲೆಂತ್ ಆರ್ ರೇಡಿಯಸ್, ಯು ಕ್ಯಾನ್ ಡಿವೈಡ್ ಬೈ ದಿಸ್. ಓಕೆ, ಸೊ 2/r ಆದರೂ ತೊಗೊಳ್ರಿ. ಸೊ ಆರ್ ಎಕ್ಸಾಂಪಲ್ ರೇಡಿಯಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ರಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಎಫ್ ಅಂತ ಕೇಳಿರ್ತಾರೆ. ಸೊ ಇದನ್ನು ಎಫ್ ಅಂತ ಕೇಳಿದಾಗ ಇದು ಕೆಳಗಡೆ ಹೋಗ್ತೈತಿ. ಅಂದರೆ 3/2 ಇಸ್ ಈಕ್ವಲ್ ಟು ಎಫ್. ಎಷ್ಟಾಗ್ತೈತೆ ನೋಡ್ರಿ, 2 1 ಉಳಿತು, 2 10. ಎಫ್ ಇಸ್ ಈಕ್ವಲ್ ಟು 1.5 ಮೀಟರ್. ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ದಿ ಫೋಕಲ್ ಲೆಂತ್. ಓಕೆ, ಅಂದರೆ ಇದರ ಡಬಲ್ ಇರ್ತದೆ. The radius of curvature is found to be equal to twice of its focal length. Focal length in 2 ಪಟ್ಟು radius ಇರ್ತದೆ. Is it clear? Next, this implies that
The principal focus of a spherical mirror lies midway between the pole and center of the curvature, whatever just before we seen in the diagram. Okay, yes, very good. Next, yes, ಹನುಮಂತವ್ರೆ ಏನಂತೀರಿ ಮತ್ತೆ? ಬಸವ ಹನುಮಂತವ್ರೆ, ಕ್ಲಿಯರ್ ಆಗ ಕುಂತೈತಿ ನಿಮಗೆ? ಎಷ್ಟು ಚಂದ ಐತೆ ನೋಡ್ರಿ ಪಾಠ. ಒಂದು ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ. ಈ ನೂತನ ಅಕಾಡೆಮಿ ಚಾನಲಿನ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಲಿ, ಪಾಪ ಅವ್ರಿಗೂ ಕೂಡ ಎಕ್ಸಾಮಲ್ಲಿ ಹೆಲ್ಪ್ ಆಗಲಿ. ಓಕೆ, ಅದೇ ಒಂದು ಪ್ರಾಬ್ಲಮ್ ಕೊಟ್ಟಾರೆ ನೋಡ್ರಿ ಇಲ್ಲಿ ಎಕ್ಸಾಮಲ್ಲಿ. ಇದ್ರ ಮೇಲೆ ಈ ರೀತಿ ಪ್ರಾಬ್ಲಮ್ ಕೇಳ್ತಾರೆ. ದ ರೇಡಿಯಸ್ ಆಫ್ ಎ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಸ್ 20 ಸೆಂಟಿಮೀಟರ್. ವಾಟ್ ಈಸ್ ಇಟ್ಸ್ ಅ ಫೋಕಲ್ ಲೆಂತ್ ಅಂತ ಕೇಳಿದ್ದಾರೆ. ಸೇಮ್ ಫಾರ್ಮುಲಾ ಹಾಕ್ರಿ. ಎಫ್ ಬೇಕಂದ್ರೆ ನಾನು ಹೇಳಿದೆ ನಿಮಗೆ, ಇದು ಕೆಳಗಡೆ ಬರ್ತೈತಿ, r/2 ಆಗ್ತೈತಿ. ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್, 20/2 10 ಸೆಂಟಿಮೀಟರ್. ಫೋಕಲ್ ಲೆಂತ್ ಇಸ್ 10 ಸೆಂಟಿಮೀಟರ್. ಈಸಿ ಆಗಿರ್ತಕ್ಕಂಥ ಪ್ರಾಬ್ಲಮ್. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಇಲ್ಲಿ ಇದು ಇಂಪಾರ್ಟೆಂಟ್. ರೇ ಡಯಾಗ್ರಾಮ್ ಅಥವಾ ಪ್ಯಾರಲಲ್ ರಿಪ್ರೆಸೆಂಟೇಷನ್ ಆಫ್ ಇಮೇಜಸ್ ಫಾರ್ಮ್ಡ್ ಬೈ ದ ಸ್ಪೆರಿಕಲ್ ಮಿರರ್ಸ್ ಯೂಸಿಂಗ್ ರೇ ಡಯಾಗ್ರಾಮ್. ಹೌದಾ? ಇಲ್ಲಿ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಸಿಂಪಲ್ ಆಗಿರ್ತಕ್ಕಂಥ ಎರಡು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಒಂದು ಆರ್ ಡಯಾಗ್ರಾಮು. ನೆಕ್ಸ್ಟ್ ಮೇನ್ ಇಮೇಜ್ ಫಾರ್ಮೇಷನ್ ಇದಾವೆ, ಅವನು ಕೂಡ ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತೇಳಿ. ನೋಡ್ರಿ, ಇದು ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಕಾನ್ಕೇವ್ ಮಿರರ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ದಿ ಕಾನ್ವೆಕ್ಸ್ ಮಿರರ್. ರೇ ಡಯಾಗ್ರಾಮಲ್ಲಿ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ ನಾಳೆ ಎಕ್ಸಾಮಲ್ಲಿ. ಇಲ್ಲೇನು ಕ್ವಶನ್ ಕೊಟ್ಟಿರ್ತಾರೆ? ಎ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಇಲ್ಲೈತೆ ನೋಡ್ರಿ. ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಎ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇದು ಒಂದು ಹೇಳ್ತೀನಿ ನಿಮಗೆ. ಸೊ ಉಳಿದಿದ್ದೆಲ್ಲವೂ ಕೂಡ ನೀವು ಕಂಪೇರ್ ಮಾಡ್ರಿ ಹೆಂಗೆ ಇರ್ತೈತೆ ಅಂತೇಳಿ. ಓಕೆ, ಸೊ ಇದು ಇಮ್ಯಾಜಿನರಿ, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಎ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ನೋಡ್ರಿ, ಇದು ಪ್ಯಾರಲಲ್ ಇದೆ. ಹೌದಾ? ಸೊ ಆಫ್ಟರ್ ರಿಫ್ಲೆಕ್ಷನ್ ಏನಾಗ್ತೈತಿ? ಈ ರೀತಿ ಬಂದು ನೋಡ್ರಿ, ಈ ರೀತಿ ಇದು 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 ಪ್ರಿನ್ಸಿಪಲ್ ಆಕ್ಸಿಸ್, ಇದು ರೇ ಪಾಸ್ ಆಗ್ತೈತಿ. ದಿಸ್ ಈಸ್ ಇನ್ಸಿಡೆಂಟ್ ರೇ. ಇಲ್ಲಿ ಐ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ರೇ. ಹಾಗಂದ್ರೆ ಸೊ ಇಟ್ಸ್ ಕಮ್ಸ್ ಲೈಕ್ ದಿಸ್ ಆ್ಯಂಡ್ ರಿಫ್ಲೆಕ್ಟೆಡ್ ಲೈಕ್ ದಿಸ್. ಇಟ್ ವಿಲ್ ಗೋ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಇಟ್ ವಿಲ್ ಗೋ ಟು ದ ಪ್ರಿನ್ಸಿಪಲ್ ಫೋಕಸ್. ಹೌದಾ? ಸೊ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್. ಇನ್ ಕೇಸ್ ಆಫ್ ದ ಕಾನ್ಕೇವ್ ಮಿರರ್ ನೆನಪಿಟ್ಕೊಳ್ರಿ, ಇಟ್ ವಿಲ್ ಗೋ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ನಾಳೆ ಇಮೇಜ್ ಫಾರ್ಮೇಷನ್ ಡಯಾಗ್ರಾಮ್ ಹಾಕಬೇಕಂದ್ರೂ ಕೂಡ ಇದು ನೆನಪಿಟ್ಕೊಳ್ರಿ. ಯಾವುದೇ ಒಂದು ರೇ ಪ್ಯಾರಲ್ ಇದ್ದರೆ 100% ಆಲ್ಮೋಸ್ಟ್ ದ ರಿಫ್ಲೆಕ್ಟೆಡ್ ರೇ ವಿಲ್ ಗೋಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, it comes to the second diagram, convex mirror. It's appear to diverge from the principal focus in case of a convex mirror. Nodri, you have seen here in the second diagram, this is a incident ray. It will come like this and diverges back like this in case of the convex mirror. ಹೌದಾ? ಇದು ಕೂಡ ಸೇಮ್ ಅಪ್ಲೈ ಇಮೇಜ್ ಫಾರ್ಮೇಷನ್ ಅಲ್ಲಿ. ಹಾಗಾದ್ರೆ ರೇ ಪ್ಯಾರಲಲ್ ಇದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ, ಕಾನ್ಕೇವ್ ಮಿರರ್ ಇದ್ರೆ ಇಟ್ ವಿಲ್ ಗೋ ಥ್ರೂ ಪ್ರಿನ್ಸಿಪಲ್ ಫೋಕಸ್, ಕಾನ್ವೆಕ್ಸ್ ಮಿರರ್ ಇದ್ರೆ ಡೈವರ್ಜಸ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಎ ಡೈವರ್ಜಸ್, this is a will pass through the principal focus. Yes, it's very clear. And second one, a ray passing through the principal focus or ray directed towards the principal focus of a convex mirror. Simple ಆಗಿರ್ತಕ್ಕಂಥ ಇದು ಕೂಡ ಇಲ್ಲಿ ನೋಡ್ರಿ, a ray passing through the principal focus, a rayna passing through the principal focus, it will comes like this and reflected like this. ಅಂದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಏನಾಗಿರ್ತೈತಪ್ಪ ಅಂದರೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಐತೆ ನೋಡ್ರಿ. ಸೊ ದ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸೊ ಲೈಕ್ ದಿಸ್. ಇದು ಕೂಡ ಸೇಮ್ ಹಾಗೆ ಇಲ್ಲಿ ಎಮರ್ಜ್ ಆಗ್ತೈತಿ, ಇಲ್ಲಿ ಎಮರ್ಜ್ ಆಗಿ ಇದಕ್ಕೆ ಪ್ಯಾರಲ್ ಇರ್ತೈತಿ, ಇಲ್ಲೂ ಕೂಡ ಪ್ಯಾರಲ್ ಇರ್ತೈತಿ. ಹೌದಾ? ಸೊ ಕ್ವಶನ್ ಏನು ಕೇಳ್ತಾರೆ ನಾಳೆ ಎಕ್ಸಾಮಲ್ಲಿ ನಿಮಗೆ, ಇಫ್ ಎ ರೇ ಪಾಸಿಂಗ್ through the principal focus idre after reflection what it will be happens, after reflection it will parallel to the principal axis. ಮುಗಿತು ಇಷ್ಟೇ. ಹೌದಾ? ಅರ್ಥ ಆಯ್ತಾ ನಿಮಗೆ? ಇಸ್ ಇಟ್ ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ಕ್ಲಿಯರ್ ಆಯಿತು ನಿಮಗೆ, ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾಯಿಂಟು, ಎ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್ are directed in the direction of the center of a curvature of a convex mirror. ಅಂದ್ರೆ a ray passing through the center of curvature. ಇಲ್ಲಿ ಐತೆ ನೋಡ್ರಿ. So this is
ಎ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಹಿಂಗೆ, ಹೌದಾ? ಸೊ ಏನಾಗ್ತೈತೆ ಹಂಗಂದ್ರೆ ಹಿಂಗೆ ಬಂದ್ರೆ ಮತ್ತೆ ಹಿಂಗೆ ಹೋಗ್ತೈತಿ. ಬಂದ ದಾರಿಗೆ ಸುಂಕವಿಲ್ಲ, ಮತ್ತೆ ನಡೀರಿ ಹನುಮಾನರಾಯರೇ, ಮತ್ತೆ ವಾಪಸ್ ನಡೀರಿ ನೀವು. ಸೊ ಇಫ್ ದ ರೇ ಪಾಸಿಂಗ್ ಥ್ರೂ ದ center of curvature of a concave mirror is directed in the direction of a center of curvature of a convex mirror. ಸೇಮ್ ಇಲ್ಲೂ ಕೂಡ ಹಂಗೆ ಹಿಂಗೆ ಬರ್ತೈತಿ, ಹಿಂಗೆ ಹೋಗ್ತೈತಿ ಉಲ್ಟಾ. ನೋಡ್ರಿ ಕೆಳಗಡೆ ಇದೆ ಅದು. ಸೊ ಯು ಹ್ಯಾವ್ ಸೀನ್ ದ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಇಸ್ ಅ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಮತ್ತೆ ಬೇರೆ ಪಾತ್ ಅಲ್ಲ, ನಾವು ಎಲ್ಲಿ ಬಂದಿರ್ತೀವಿ ಅಲ್ಲೇ ಮತ್ತೆ ಬೇರೆ ಪಾತ್ ಅಂತ ಎಕ್ಸಾಮಲ್ಲಿ ನೀವು ಸೊ ಬರೀಲಿಕ್ಕೆ ಹೋಗ್ಬೇಡ್ರಿ, ಹೌದಾ? ಸೊ ಅರ್ಥ ಆಯ್ತಾ ನಿಮ್ಗೆ? ಹೆಂಗಾದ್ರೆ ವಾಟ್ ಈಸ್ ಇಲ್ಲಿ ಹೆಂಗೆ ಆಗ್ತೈತೆ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೊ ಇದು ಕ್ಲಿಯರ್ ಆಯಿತು ನಿಮಗೆ, ಇದು ಕ್ಲಿಯರ್ ಆಯಿತು, ಹೌದಾ? ಇಲ್ಲಿ ಫೋರ್ತ್ ಒನ್, ಎ ರೇ ಇನ್ಸಿಡೆಂಟ್ ಒಬ್ಲಿಕ್ಯೂಲಿ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ದ ಪಾಯಿಂಟ್ ಪಿ ಅಂತ ಇದೆ, ಅಥವಾ ಪೋಲ್ ಆಫ್ ದ ಮಿರರ್ ಆನ್ ದ ಕಾನ್ಕೇವ್ ಮಿರರ್ ಆರ್ ಎ ಕಾನ್ವೆಕ್ಸ್ ಅಂತ ಇದೆ. ಒಬ್ಲಿಕ್ಯೂಲಿ ಅಂದ್ರೆ ಇಲ್ಲಿ ಐತೆ ನೋಡ್ರಿ. ಸೊ ದಿಸ್ ಒನ್ ಎ ರೇ ಇನ್ಸಿಡೆಂಟ್ ಒಬ್ಲಿಕ್ಯೂಲಿ ಈ ರೀತಿ ಬಂತ, ಸೇಮ್ ಈ ಕಡೆ ಬರ್ತೈತಿ. ಇಲ್ಲೂ 30 ಡಿಗ್ರಿ ಇದ್ರೆ ಇಲ್ಲೂ 30 ಡಿಗ್ರಿ, ಹೌದಾ? ಸೊ ಆಫ್ಟರ್ ರಿಫ್ಲೆಕ್ಷನ್ ಇಟ್ ರಿಫ್ಲೆಕ್ಟೆಡ್ ಒಬ್ಲಿಕ್ಯೂಲಿ. ದ ಇನ್ಸಿಡೆಂಟ್ ಅಂಡ್ ರಿಫ್ಲೆಕ್ಟೆಡ್ ರೇಸ್ ಫಾಲೋ ದ ಲಾಸ್ ಆಫ್ ರಿಫ್ಲೆಕ್ಷನ್, ಮೀನ್ಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ದಿಸ್ ಈಸ್ ಅ 4 ray diagrams. In case of the concave mirror it is also same, ಎರಡು ಕೂಡ ಸೇಮ್ ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ. ಸೊ ನೆಕ್ಸ್ಟ್ ಪಾಯಿಂಟ್, image formation by concave mirror, that is very important. It will ask 3 marks or 4 marks question in your examination. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನಿಮ್ಮ ಎಕ್ಸಾಮಲ್ಲಿ ಸೊ ಕೇಳ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಲಾಸ್ಟಿಗೆ ಒಂದು ಟೇಬಲ್ ಹಾಕಿದ್ದೀನಿ, ಆ ಟೇಬಲ್ ಯು ಕ್ಯಾನ್ ಸಿ ದಟ್ ಟೇಬಲ್. ಓಕೆ, ಇಲ್ಲಿ ಕ್ವಶನ್ ಏನು ಕೇಳ್ತಾರಪ್ಪ ಅಂದರೆ, ಸೊ ಆ್ಯನ್ ಅಬ್ಜೆಕ್ಟ್ ದ ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಎಟ್ ಇನ್ಫಿನಿಟಿ ಅಂತ ಕೇಳ್ತಾರಲ್ಲಿ, ಹೌದಾ? ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಎಟ್ ಇನ್ಫಿನಿಟಿ ಇಲ್ಲಿ ಐತೆ ನೋಡ್ರಿ. ದಿಸ್ ಈಸ್ ಇನ್ಫಿನಿಟಿ. ಇನ್ಫಿನಿಟಿ ಅಂದರೆ ಅನಂತ ದೂರದಲ್ಲಿ ಇಲ್ಲಿ ಐತೆ ನೋಡ್ರಿ. ಸೊ ದಿಸ್ ಈಸ್ ಇನ್ಫಿನಿಟಿ, ಇದು ಇನ್ಫಿನಿಟಿ, ಎ ಬಿ ಎಟ್ ಇನ್ಫಿನಿಟಿ, ಹೌದಾ? ಇನ್ಫಿನಿಟಿ ಈ ರೀತಿ ಇಮೇಜ್ ಈಗ ಬೀಮ್ ಆಫ್ ಲೈಟ್ ಈ ಇನ್ಫಿನಿಟಿ ಅಬ್ಜೆಕ್ಟ್ ಇಂತ ಇಲ್ಲಿ ಏನಾಗ್ತಾವಪ್ಪ ಅಂದರೆ ಪಾಸ್ ಆಗ್ತಾವೆ. ಓಕೆ, ಹಂಗಂದ್ರೆ ನಾಳೆ ಎಕ್ಸಾಮಲ್ಲಿ ಅವ್ರು ಏನು ಕೇಳ್ತಾರೆ, ದ ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಎಟ್ ಇನ್ಫಿನಿಟಿ, what is the image, position of the image, size of the image and nature of the image. You can draw a diagram and so write its all 3 factors ಅಂತ ಕೇಳ್ತಾರೆ, ಹೌದಾ? ಸೊ ನಾಳೆ ಎಕ್ಸಾಮಲ್ಲಿ ನೀಟಾಗಿ ಈ ರೀತಿ ಒಂದು ಕಾನ್ಕೇವ್ ಮಿರರ್ ಹಾಕ್ರಿ. ಅವ್ರೇನು ಕಾನ್ಕೇವ್ ಮಿರರ್ ಕೊಟ್ಟರೋ ಕಾನ್ವೆಕ್ಸ್ ಮಿರರ್ ಕೊಟ್ಟರೋ ನಿಮ್ಮ ಗಮನದಲ್ಲಿ ಇರಬೇಕು. ಈ ಒಂದು ಹೇಳ್ತೀನಿ, ಉಳಿದಿದ್ದೆಲ್ಲ ಸೇಮ್ ಹಿಂಗೆ ನೋಡ್ರಿ. ಫಸ್ಟ್ ಒಂದು ಮಿರರ್ ಹಾಕೋತೀರಿ. ದಿಸ್ ಈಸ್ ಎ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲೊಂದು ಇನ್ಫಿನಿಟಿ ಅಂದರೆ ಇಲ್ಲಿ ಅಬ್ಜೆಕ್ಟ್ ಇರ್ತೈತಿ, ಎ ಮತ್ತು ಬಿ, ಎ ಬಿ ಇಟ್ ಈಸ್ ಎ ಅಬ್ಜೆಕ್ಟ್. ಈ ರೀತಿ ರೇಸ್ ಪಾಸ್ ಆಗ್ತವ. ಇಲ್ಲೊಂದು ಪಾಸ್ ಆಗ್ತೈತೆ ರೀ, ಇದು ಒಂದು ಬೀಮ್ ಆಫ್ ಲೈಟ್. ದಿಸ್ ಈಸ್ ಆಲ್ಸೋ ಬೀಮ್ ಆಫ್ ಲೈಟ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರಿನ್ಸಿಪಲ್ ಫೋಕಸ್ ಇಲ್ಲಿ ಇರ್ತೈತಿ, ಆಮೇಲೆ ಸೆಂಟರ್ ಆಫ್ ಕರ್ವೇಚರ್ನು ಕೂಡ ಇಲ್ಲಿ ಇರ್ತೈತಿ, ಹೌದಾ? ಆ್ಯಂಡ್ ಎ ರೇ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ನಾವು ನೋಡಿದ್ವಲ್ಲ ಅವಾಗಲೇ ರೇ ಡಯಾಗ್ರಾಮ್ಸಲ್ಲಿ. ಇಲ್ಲಿ ನೋಡ್ರಿ ಈ ರೀತಿ ದ ರಿಫ್ಲೆಕ್ಟೆಡ್ ರೇಸ್ ದೇ ಆಲ್ ಆರ್ ಮೀಟ್ ಎಟ್ ಇಂಟರ್ಸೆಕ್ಟ್ ಎಟ್ 1 ಪಾಯಿಂಟ್, ಹೌದಾ? ಇಲ್ಲಿ ಐತೆ ನೋಡ್ರಿ, ಇಂಟರ್ಸೆಕ್ಟ್ ಎಟ್ ಎ 1 ಪಾಯಿಂಟ್. ಸೇಮ್ ಹಂಗಾರೆ ಇಮೇಜ್ ಫಾರ್ಮೇಷನ್ ಎಲ್ಲಾಗಿರ್ತೈತಿ, ಇಲ್ಲೇ ಇಮೇಜ್ ಫಾರ್ಮೇಷನ್ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಎಟ್ ದ ಫೋಕಸ್ ಎಫ್ ದ ಇಮೇಜ್ ಫಾರ್ಮೇಷನ್, ಪೊಸಿಷನ್ ಆಫ್ ದ ಇಮೇಜಸ್ ಬಿದ್ದಿರ್ತಕ್ಕಂಥದ್ದು ಎಲ್ಲಿ, ಎಟ್ ಎಫ್ ನಲ್ಲಿ. ಇಲ್ಲ ನೋಡ್ರಿ, ಇದೇ ಇಮೇಜ್. ಇಲ್ಲಿ ಏನು ಸ್ಮಾಲ್ ಚುಕ್ಕಿ ಕಾಣವಂತಿತ್ತಲ್ಲ ಅದು. ಸರ್ ಮತ್ತೆ ಕಣ್ಣಿಗೆ ಕಾಣವಲ್ದಲ್ಲ ಇಮೇಜ್, ಅದು ಹೆಂಗೈತಲ್ಲ, ಅದಕ್ಕೆ ಸೈಜ್ ಆಫ್ ದ ಇಮೇಜ್ ಕೇಳಿದಾಗ ಹೈಲಿ ಡಿಮ್ನಿಷ್ಡ್ ಪಾಯಿಂಟ್ ಸೈಜ್ ಅಂತ ಬರೆದು ಬರ್ಬೇಕು ನೀವು, ಹೌದಾ? ಆಮೇಲೆ ನೇಚರ್ ಆಫ್ ದ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಹೌದಾ? ನೇರ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಂತ ಕರಿತೀವಿ ನಾವು, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತೇಳಿ. ಓಕೆ, ಯು ಹ್ಯಾವ್ ಆಲ್ರೆಡಿ ಸೀನ್ ವಾಟ್ ಈಸ್ ದ ಡಿಫ್ರೆನ್ಸ್, ಸಾರಿ ರಿಯಲ್ ಆ್ಯಂಡ್ ಎರೆಕ್ಟ್ ವರ್ಚುವಲ್ ಇಮೇಜ್ ಅಂತೇಳಿ. ವರ್ಚುವಲ್ ಇಮೇಜ್ ಅಂದರೆ ದೇ ಆರ್ ಎಮರ್ಜಸ್, ದೇ ಆರ್ ಡೈವರ್ಜಸ್, ಬಟ್ ರಿಯಲ್ ಅಂದರೆ ದೇ ಆರ್ ಇಂಟರ್ಸೆಕ್ಟ್ ಎಟ್ 1 ಪಾಯಿಂಟ್, ರಿಯಲ್ ಇಮೇಜ್. ಅರ್ಥ ಆಯ್ತಾ? ಇದು ನೇಚರ್ ಆಫ್ ದ ಇಮೇಜ್ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇರ್ತೈತಿ. ಇದು ನೀವೇನು ಅವಶ್ಯಕತೆ ನೆನಪಿಟ್ಕೊಳ್ಳೋದು, ಓನ್ಲಿ ಪೊಸಿಷನ್ ಆಫ್ ದ ಇಮೇಜ್ ನೆನಪಿಟ್ಕೋಬೇಕು, ಸೈಜ್ ಆಫ್ ದ ಇಮೇಜ್ ನೆನಪಿಟ್ಕೋಬೇಕು, ಹೈಲಿ ಡಿಮ್ನಿಷ್ಡ್. ಲಾಸ್ಟ್ ಒಂದೇ ನಿಮಗೆ ಟೇಬಲಲ್ಲಿ ಇದೆ, ಅದನ್ನು ಹೇಳ್ತೀನಿ ನಿಮಗೆ ಹಿಂಟ್ ಯಾವ ರೀತಿ ನೀವು ನೆನಪಿಟ್ಕೋಬೇಕಂತೇಳಿ. ಓಕೆ, ಸೊ ದಿಸ್ ಇಸ್ ಕ್ಲಿಯರ್. ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಅಟ್ ಇನ್ಫಿನಿಟಿ, ದ ಇಮೇಜ್ ಫಾರ್ಮೇಷನ್ at f and the size of the image is highly diminished and point size and nature of the image is real and inverted.
ಎಷ್ಟು ಚಂದ ಐತೆ ನೋಡ್ರಿ. ಸೇಮ್ ಎಲ್ಲ ಡೈಗ್ರಾಮ್ ಹಿಂಗೆ ಬಿಯಾಂಡ್ ಸಿ ಇದ್ದಾಗ ನೋಡ್ರಿ, ಈ ಡೈಗ್ರಾಮ್ ಹೆಂಗೆ ಇರ್ತಾವ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಈ ಬಿಯಾಂಡ್ ಸಿ ಅಂದರೆ ಇದು ಒಂದು ಏನಂತ ತಿಳ್ಕೊಳ್ರಿ, ಕಾನಿಕೆ ಮಿರರ್ ಅಂತ ತಿಳ್ಕೊಳ್ರಿ. ಇದನ್ನು ದಿಸ್ ಇಸ್ ಎ ಕಾನಿಕೆ ಮಿರರ್. ಆಮೇಲೆ ದಿಸ್ ಇಸ್ ಎ ಪ್ರಿನ್ಸಿಪಲ್ ಆಕ್ಸಿಸ್. ನಾಳೆ ಎಕ್ಸಾಮಲ್ಲಿ ಹಿಂಗೆ ಹಾಕ್ಬೇಕು, ಇಲ್ಲಿ ಪೋಲ್ ಹಾಕ್ಬೇಕು. ಸೊ ದಿಸ್ ಈಸ್ ಎ ಪ್ರಿನ್ಸಿಪಲ್ ಫೋಕಸ್, ದಿಸ್ ಈಸ್ ಎ ಸೆಂಟರ್ ಆಫ್ ಕರ್ವೇಚರ್. ಹಂಗಾರೆ ಬಿಯಾಂಡ್ ಸಿ ಅಂತ ಇದೆ ಪೊಸಿಷನ್ ಆಫ್ ದ ಅಬ್ಜೆಕ್ಟ್. ಬಿಯಾಂಡ್ ಸಿ ಅಂದರೆ ಇಲ್ಲಿ ದ ಅಬ್ಜೆಕ್ಟ್ ಈಸ್ ಹಿಯರ್, ಪ್ಲೇಸ್ಡ್ ಹಿಯರ್, ಆ್ಯಂಡ್ ದ ರೇ ಪಾಸಿಂಗ್ ಲೈಕ್ ದಿಸ್. ಒನ್ ಲೈನ್ ಮಸ್ಟ್ ಬಿ ಗೋ ಥ್ರೂ ಪ್ರಿನ್ಸಿಪಲ್ ಫೋಕಸ್, ಹೌದಾ, ರಿಫ್ಲೆಕ್ಟೆಡ್ ರೇ, and another go through also the center of curvature. ಇಲ್ಲಿ ಐತೆ ನೋಡ್ರಿ, ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಹೋಗ್ತೈತಿ. ಇದನ್ನು ರಬ್ ಮಾಡ್ರಿ. ಸೊ ಸೆಂಟರ್ ಆಫ್ ಕರ್ವೇಚರ್, ರಿಫ್ಲೆಕ್ಟೆಡ್ ರೇ, ಹೌದಾ. ಇಮೇಜ್ ಫಾರ್ಮೇಷನ್ ಹಿಯರ್ ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗೈತಿ. ಬಿ ಡ್ಯಾಶ್ ಎ ಡ್ಯಾಶ್, ದಿಸ್ ಈಸ್ ದ ಇಮೇಜ್ ಫಾರ್ಮೇಷನ್. ಹಂಗಂದ್ರೆ ಪೊಸಿಷನ್ ಆಫ್ ದ ಇಮೇಜ್ ಇಲ್ಲಿ ನೋಡ್ರಿ, ಈ ಸಿ ಇದೆ, ಇಲ್ಲಿ ಎಫ್ ಇದೆ, ಇವು ಎರಡರ ಮಧ್ಯ ಈಗ ಇಮೇಜ್ ಇಲ್ಲಿ ಬಂದೈತಿ. ದ ಪೊಸಿಷನ್ ಆಫ್ ದ ಇಮೇಜ್ ಈಸ್ ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಇಲ್ಲಿ ಐತೆ ನೋಡ್ರಿ, ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಡಿಮ್ನಿಷ್ಡ್. ಬಟ್ ಅವಾಗಲೇ ನಾವೇನು ಒಂದೇದು ನೋಡಿದ್ವಲ್ಲ ಡೈಗ್ರಾಮ್ ಇನ್ಫಿನಿಟಿ ಇದ್ದಾಗ, ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಕಾಣ್ತೈತಿ. ಅಲ್ಲಿ ಪಾಯಿಂಟ್ಸ್ ಚುಕ್ಕಿ ಇತ್ತು, ಇಲ್ಲಿ ಡಿಮ್ನಿಷ್ಡ್ ಇದೆ, ಹೌದಾ. ಎಲ್ಲಿ ಬಿಯಾಂಡ್ ಸಿ ಇದ್ದಾಗ, ಬಿಯಾಂಡ್ ಸಿ ಇದ್ದಾಗ ಬಿಟ್ವೀನ್ ಸಿ ಎಫ್ ಆ್ಯಂಡ್ ಸಿ. ಎಫ್ ಅಂದರೆ ಪ್ರಿನ್ಸಿಪಲ್ ಫೋಕಸ್, ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್. ಇವುಗಳ ಮಧ್ಯೆ ಇಮೇಜ್ ಫಾರ್ಮೇಷನ್ ಆಗ್ತೈತಿ. ಆ್ಯಂಡ್ ನೇಚರ್ ಆಫ್ ದ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಸೇಮ್. ಸೊ ಅದು ಕೂಡ ಈ ಆಲ್ಮೋಸ್ಟ್ ಎಲ್ಲ ನಾ ಹೇಳಿದ್ನಲ್ರಿ, ಸೇಮ್ ಹಿಂಗೆ ನೋಡ್ರಿ. ಇವು ಉಳಿದಿದ್ದೆಲ್ಲ ನಾಲ್ಕು ಸೇಮ್ ಇರ್ತಾವೆ. ನೀವೇ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಮನೆಯಲ್ಲಿ. ಡಯಾಗ್ರಾಮ್ ಹಾಕಿದ್ದೀನಲ್ಲ, ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಎಟ್ ಸಿ ಇದ್ದಾಗ, ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಎಟ್ ಸಿ ಅಂದರೆ ಇಲ್ಲಿದೆ, ಹೌದಾ, ಇಲ್ಲಿದೆ ಪೊಸಿಷನ್ ಆಫ್ ದ ಎಟ್ ಸಿ. ಸೇಮ್ ಪೊಸಿಷನ್ ಆಫ್ ದ ಪೊಸಿಷನ್ ಆಫ್ ದ ಎಟ್ ಸಿ ಇದ್ದಾಗ ಇಮೇಜ್ ಫಾರ್ಮೇಷನ್ ಕೂಡ ಎಟ್ ಸಿ, ಇಲ್ಲಿ ಕೆಳಗಡೆ ಬಂದೈತೆ ನೋಡ್ರಿ, ಇದು ಸಿ. ಇದು 3 ಮೀಟರ್ ಇದ್ದರೆ ಇದು 3 ಮೀಟರ್ ಇರ್ತೈತಿ. ಸೈಜ್ ಆಫ್ ದ ಅಬ್ಜೆಕ್ಟ್ ಈಸ್ ಸೇಮ್ ಸೈಜ್, ಸೇಮ್ ಸೈಜ್. ಸೇಮ್ ನೇಚರ್ ಆಫ್ ದ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೇಮ್ ನೋಡ್ರಿ ಎಷ್ಟು ಚಂದ ಇದೆ. ಸೇಮ್ ಒಂದು ಮಿರರ್ ಹಾಕ್ರಿ, ಒಂದು ಪ್ರಿನ್ಸಿಪಲ್ ಫೋಕಸ್ ಹಾಕ್ರಿ, ಈ ನೋಡ್ರಿ ಈ ರೀತಿ ರಿಫ್ಲೆಕ್ಟೆಡ್ ರೇಸ್ ಹಾಕ್ರಿ, ಇಲ್ಲಿ ನೋಡ್ರಿ, ಹೌದಾ, ಇಲ್ಲಿ ಇಮೇಜ್, ಇದು ಇಮೇಜ್, ಮುಗೀತಿಷ್ಟೇ. ಓಕೆ. ನೆಕ್ಸ್ಟ್, ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್ ಇನ್ ದ ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಈಸ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಂತ ಇದೆ ನೋಡ್ರಿ. ಅಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಸೇಮ್, ಹೌದಾ. ಇಲ್ಲೊಂದು ಕಾನ್ಕೇವ್ ಮಿರರ್, ಇಲ್ಲೊಂದು ಪ್ರಿನ್ಸಿಪಲ್ ಆಕ್ಸಿಸ್, ಇಲ್ಲೇ ಎಫ್, ಇಲ್ಲೇ ಸಿ. ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಈಸ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಇಲ್ಲಿಟ್ಟಾಗ ಏನಾಗ್ತೈತಿ, ಸೇಮ್ ಒಂದು ಲೈನ್, ಮತ್ತೆ ಇಲ್ಲೊಂದು ಲೈನ್, ಹೌದಾ. ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಅನದರ್ ಒನ್ ಲೈನ್. ಓಕೆ. ಇದು ಸ್ವಲ್ಪ ಮುಂದೆ ತೊಗೊಂಡೋಗ್ಬೇಕು, ಅಂದರೆ ಇದು ಕೂಡ್ತೈತಿ, ಹೌದಾ. ಬಿಯಾಂಡ್ ಸಿ ಇಮೇಜ್ ಫಾರ್ಮೇಷನ್, ಬಿಯಾಂಡ್ ಸಿ ಇಲ್ಲೆಲ್ಲೋ ಕೂಡ್ತೈತಿ, ಇಲ್ಲಿ ಬರ್ತೈತಿ ಇಮೇಜ್, ಹೌದಾ. ಸೊ ನಾ ತೋರಿಸಿದ ನಿಮ್ಗೆ ಯಾವ ರೀತಿ ಇರ್ತೈತೆ ಅಂತೇಳಿ. ದ ಇಮೇಜ್ ಫಾರ್ಮೇಷನ್ ಈಸ್ ಹಿಯರ್. ಓಕೆ, ಕ್ಲಿಯರ್. ಇಮೇಜ್ ಅಂದರೆ ಬಿಯಾಂಡ್ ಸಿ ಇಮೇಜ್ ಮೂಡ್ತೈತಿ. ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಈಸ್ ಎನ್ಲಾರ್ಜ್ಡ್, ದೊಡ್ಡದೈತಿ ಸ್ವಲ್ಪ. ಕಂಪೇರ್ ಟು ಫಸ್ಟ್ ಡಯಾಗ್ರಾಮ್ ಆ್ಯಂಡ್ ಸೆಕೆಂಡ್ ಡಯಾಗ್ರಾಮ್, ದ ಸೈಜ್ ಆಫ್ ದ ಇಮೇಜ್ ಈಸ್ ಎನ್ಲಾರ್ಜ್ಡ್. ಓಕೆ. ದ ನೇಚರ್ ಆಫ್ ದ ಇಮೇಜ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇದಂಕೂ ಸೇಮ್ ನೋಡ್ರಿ, ನಾಲ್ಕಕ್ಕೂ ಸೇಮ್ ಇದೆ. ಇಲ್ಲಿ ಮತ್ತೆ ನೀವು ಇದೊಂದು ಆರಾಮಾಗಿ ನೀವು ಇದನ್ನು ಕಂಡು ಹಿಡಿಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಟ್ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಪ್ರಿನ್ಸಿಪಲ್ ಫೋಕಸ್ ಮೇಲೇ ಅಬ್ಜೆಕ್ಟ್ ಇಟ್ಬಿಟ್ಟಾರ. ಹನುಮಾನ್ ಮೇಲೇ ಐತೆ ಅದು ಒಂದು ಈ ಸಲ ಇಮೇಜ್. ಇಲ್ಲ ಐತೆ ನೋಡ್ರಿ, ಎಟ್ ಎಫ್, ಎಟ್ ಎಫ್, ಎಟ್ ಎಫ್ ಅಂದರೆ ಇಮೇಜ್ ಇಲ್ಲಿ ಐತಿ. ಓಕೆ, ಲೈಕ್ ದಿಸ್, ಇಟ್ ವಿಲ್ ಗೋ ಲೈಕ್ ದಿಸ್ ನೋಡ್ರಿ. ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್, ಮತ್ತು ಇದನ್ನು ಕೂಡ್ಸಕ್ಕೆ ಹೋಗ್ಬೇಡ್ರಿ. ಎಟ್ ಎಫ್ ಅಲ್ಲಿ ಇದ್ದಾಗ ಇಮೇಜ್ ಫಾರ್ಮೇಷನ್ ಡಸ್ ನಾಟ್ ಇಂಟರ್ಸೆಕ್ಟ್ ದ ಎಟ್ ಇನ್ಫಿನಿಟಿ. The position of the image is at infinity. Okay, so the size of the image would not be formed anta ide. Image would not be formed anta ide. So nature of the image would not be formed. ಎಲ್ಲೂ ಕೂಡ ಇಮೇಜ್ ಫಾರ್ಮೇಷನ್ ಆಗಂಗಿಲ್ಲ. ಬಟ್ ಎಟ್ ಇನ್ಫಿನಿಟಿ ಅಂತ ಕೊಟ್ಟಿರ್ತಾರಲ್ಲ ಎಕ್ಸಾಮಲ್ಲಿ, ಬಟ್ ಅಪ್ಡೇಟೆಡ್ NCERT ಪುಸ್ತಕದಲ್ಲಿ ಯು ಹ್ಯಾವ್ ಸೀನ್ ಇಟ್ ಈಸ್ ಎ ಇಮೇಜ್ ವುಡ್ ನಾಟ್ ಬಿ ಫಾರ್ಮ್ಡ್ ಅಂತ ಅಲ್ಲಿ ಇದೆ. ಓಕೆ ನೋಡ್ರಿ. ಸೊ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ, ಸೊ ಐ ಆಮ್ ನಾಟ್ ಯೂಸಿಂಗ್ ಅ ಫುಲ್ಲಿ ಇಂಗ್ಲೀಷ್ ಮೀಡಿಯಮ್. ಐ ಕ್ಯಾನ್ ಯೂಸಿಂಗ್ ದ ಬೈಲಿಂಗ್ವಲ್ ಮೆಥಡ್, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಓಕೆ. ಸೊ ಸಿಟಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಆಲ್ಮೋಸ್ಟ್ ಫಸ್ಟಿಂತನೂ ಕೂಡ ಓದಿರ್ತಾರೆ, ಅವ್ರಿಗೆ ಈಸಿ ಆಗ್ತೈತಿ. ಬಟ್ ಗ್ರಾಮೀಣ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ತುಂಬ ಅತ್ಯಂತ ಕಠಿಣ, ಹೌದಾ. ಸ್ಲೋ ಲರ್ನರ್ಸು ತುಂಬ ಇರ್ತಾರೆ.
ಇಬ್ಬರು ಕೂಡ ಇದ್ರದ್ದು ಯೂಸ್ ತಗೊಳ್ರಿ. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ಯೂಸಿಂಗ್ ದ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ಸೊ ಮೀಡಿಯಮ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್. ಸೊ ಇದು ಸೇಮ್ ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಎಲ್ಲಿರ್ತೈತಿ ಇಲ್ಲಿ. ಸೊ ದ ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಈಸ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಅಂತ ಇದೆ. ಸೊ ಇಲ್ಲಿ ನೋಡ್ರಿ ಇಮೇಜನ್ನು ಎಲ್ಲಿಟ್ಟಿರ್ತಾರೆ ಅಂದ್ರೆ ಇಮೇಜು ಪಿ ಮತ್ತು ಎಫ್ ಅಂದರೆ ಪೋಲು ಮತ್ತು ಪ್ರಿನ್ಸಿಪಲ್ ಫೋಕಸ್ ಮಧ್ಯದಲ್ಲಿ ಇಲ್ಲೈತೆ ನೋಡ್ರಿ ಇಮೇಜ್. ಸೇಮ್ ಇಮೇಜ್ ಇಲ್ಲೊಂದು ಇನ್ಸಿಡೆಂಟ್ ರೀ. ಸೊ ಇಲ್ಲೊಂದು ಇನ್ಸಿಡೆಂಟ್ ರೀ ಬಂತ. ಬಟ್ ಇಲ್ಲಿ ನೋಡ್ರಿ ಇಮೇಜ್ ಫಾರ್ಮೇಷನ್ ಇಲ್ಲಿ ಎಮರ್ಜ್ ಆಗ್ತಿತ್ತು ಒಂದು ಲೈನ್, ಇಲ್ಲಿ ಫಾರ್ಮೇಷನ್ ಆಗ್ತೈತಿ. ಅಂದ್ರೆ ಈ ಮಿರರ್ ಇಲ್ಲೈತಪ್ಪ ಅಂದ್ರೆ ಇದ್ರ ಹಿಂದ್ಗಡೆ ಇಮೇಜ್ ಬಿದ್ದೈತಿ. ಸೊ ದ ಇಮೇಜ್ ಫಾರ್ಮೇಷನ್ ಬಿಹೈಂಡ್ ದ ಮಿರರ್. ಹೌದಾ, ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಎಕ್ಸಾಮಲ್ಲಿ ನೋಡ್ಕೊಳ್ರಿ. ಪೊಸಿಷನ್ ಆಫ್ ದ ಅಬ್ಜೆಕ್ಟ್ ಎಲ್ಲಿರ್ಬೇಕಂದ್ರೆ ಬಿಟ್ವೀನ್ ಪಿ ಅಂಡ್ ಎಫ್ ಇದ್ದಾಗ ಏನಾಗ್ತತಿ. ಓಕೆ, ಇಮೇಜ್ ಎಲ್ಲಿ ಮೂಡ್ತತಿ. ಅಂಡ್ ಸೈಜ್ ಆಫ್ ದ ಇಮೇಜ್ ಈಸ್ ಎನ್ಲಾರ್ಜ್ಡ್. ದ ನೇಚರ್ ಆಫ್ ದ ಇಮೇಜ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟ್ ಅಂತ ಇದೆ. ಹೌದಾ, ಸೊ ಇಲ್ಲಿ ನೇಚರ್ ಆಫ್ ದ ಇಮೇಜ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟ್ ನೋಡ್ರಿ. ಸೊ ವಾಟ್ ಎವರ್ ವಿ ಕ್ಯಾನ್ ಲರ್ನ್ಟ್ ಟಿಲ್ ನಾವ್. So the all 6 position of the image, position of the object, size of the image and nature of the image all in the one table. ಹೌದಾ, ಸೊ ನಾಳೆ ಎಕ್ಸಾಮಲ್ಲಿ ಇದನ್ನು ಅಷ್ಟೇ ನಿಮಗೆ ಕೇಳಿರ್ತಾರೆ. ಎಟ್ ಇನ್ಫಿನಿಟಿ ಇದ್ದಾಗ ಇದು ಏನಾಗ್ತೈತಿ, ಇದು ಏನಾಗ್ತೈತಿ, ಇದು ಏನಾಗ್ತೈತಿ. ಒಂದು ಹಿಂಟ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಎಲ್ಲದಕ್ಕೂ ರಿಯಲ್ ಆ್ಯಂಡ್ ಇನ್ವರ್ಟೆಡ್ 4 ಸೇಮ್ ಅದು. ಓಕೆ, ಸೊ ಲಾಸ್ಟ್ನೇದು ಒಂದೇ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಅಂತ ಇದೆ. ಸೊ ಇಲ್ಲಿ ಇಮೇಜ್ ವುಡ್ ನಾಟ್ ಬಿ ಫಾರ್ಮ್ಡ್ ಯಾವಾಗಿದು ಎಟ್ ಎಫ್ ಅಲ್ಲಿ ಇದ್ದಾಗ, ಅಥವಾ ಪೊಸಿಷನ್ ಆಫ್ ದ ಇಮೇಜ್ ಅಟ್ ಇನ್ಫಿನಿಟಿ ಇದ್ದಾಗ. ಇಸ್ ಇಟ್ ಕ್ಲಿಯರ್? ಸೊ ಬಿಯಾಂಡ್ ದ ಸಿ ಇದ್ದಾಗ ಬಿಟ್ವೀನ್ ಎಫ್ ಆ್ಯಂಡ್ ಸಿ, ಸೊ ಇಟ್ ಈಸ್ ಅ ಡಿಮಿನಿಷ್ಡ್. ಎಟ್ ಸಿ ಇದ್ದಾಗ ಎಟ್ ಸಿನೇ ಇರ್ತೈತಿ ಸೇಮ್ ಸೈಜ್. ಆ್ಯಂಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇದ್ದಾಗ ಬಿಯಾಂಡ್ ಸಿ ಇಮೇಜ್ ಮೂಡ್ತೈತೆ ಅಲ್ಲಿ. ಓಕೆ, ಸೊ ಯು ಕ್ಯಾನ್ ಪ್ರಾಕ್ಟೀಸ್. ನಾನು ಕೂಡ ಯಾವ ರೀತಿ ಬಂದಿದೆ ಅಂತ ಅದನ್ನು ಕೂಡ ಹೇಳಿದ್ದೀನಿ. ಸೊ ನಿಮಗೆ ಇಟ್ ವಿಲ್ ಬಿ ವ್ಯಾರಿ ಈಸಿ ಅಂತ ನಾನಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಬೈ ದಿ ಸೊ ಕಾನ್ವೆಕ್ಸ್ ಮಿರರ್. ಇಲ್ಲಿ ಎರಡೇ ಬರ್ತಾವೆ, ಡೋಂಟ್ ವರಿ. ಎಟ್ ಇನ್ಫಿನಿಟಿ ಇಲ್ಲಿ ಎರಡೇ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು ಕಾನ್ವೆಕ್ಸ್ ಮಿರರ್. ಸೊ ಇಲ್ಲಿ ಇನ್ಫಿನಿಟಿ ಅಂದರೆ ಇಮೇಜ್ ಇಲ್ಲಿ ಇರ್ತೈತಿ. ಹೌದಾ, ಯು ಕ್ಯಾನ್ ಸಿ ಹಿಯರ್ ಇಮೇಜ್ ಎ ಆ್ಯಂಡ್ ಬಿ ಇಮೇಜ್ ಎಟ್ ಇನ್ಫಿನಿಟಿ. ಸೊ ಇಮೇಜ್ ಎಲ್ಲಿ ಮೂಡ್ತೈತಿ, ರೇಸ್ ಆಫ್ ಪಾಸಿಂಗ್ ಹಿಯರ್ ಆ್ಯಂಡ್ ದೇ ಆರ್ ಡೈವರ್ಜಸ್ ಬಿಕಾಸ್ ಇಟ್ ಈಸ್ ಎ ಕಾನ್ವೆಕ್ಸ್. Okay, sorry, it is a emerging or appear to meet at a one point behind the mirror principal focus, behind the mirror center of curvature. Andre so ಇಲ್ಲಿ ಐತೆ ನೋಡಿ, at the focus f and behind the mirror image ಇಲ್ಲಿ ಮೂಡ್ತೈತಿ. ಇನ್ ಕೇಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ನೆನಪಿಟ್ಟುಕೊಡ್ರಿ. ಅಬ್ಜೆಕ್ಟ್ ಎಲ್ಲಿ ಇಟ್ಟಾಗ, ಅಬ್ಜೆಕ್ಟ್ ಇನ್ಫಿನಿಟಿಯಲ್ಲಿ ಇದ್ದಾಗ. ಹೌದಾ, ಆ್ಯಂಡ್ ಆಲ್ಸೋ ಸೈಜ್ ಆಫ್ ದ ಇಮೇಜ್ ಎನ್ಲಾರ್ಜ್, ನೇಚರ್ ಆಫ್ ದ ಇಮೇಜ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಸೇಮ್ ಇದು ಕೂಡ ಇಮೇಜ್ ಎರಡು ಇಮೇಜ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಕಾನ್ವೆಕ್ಸ್ ಮಿರರ್ ಒಳಗೆ. ಒಂದು ಈಗೇನು ಪ್ರಾಕ್ಟೀಸ್ ಮಾಡಿದ್ವಲ್ಲ ಇನ್ಫಿನಿಟಿ, ಅದು ಒಂದು. ಇನ್ನೂ ಒಂದು ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ದ ಪೋಲ್ ಆಫ್ ದ ಮಿರರ್ ಅಂತ ಇದೆ. ಹೌದಾ, ಬಿಟ್ವೀನ್ ಇನ್ಫಿನಿಟಿ ಅಂದರೆ ಸ್ವಲ್ಪ ಒಳಗಡೆ. ಇಲ್ಲೈತೆ ನೋಡ್ರಿ ಇಮೇಜ್ ಇಲ್ಲಿದೆ, ಸಾರಿ ಅಬ್ಜೆಕ್ಟ್ ಇಲ್ಲಿದೆ. ಸೊ ಇಲ್ಲೈತೆ ನೋಡ್ರಿ ಇದು ಪಿ, ಪೋಲ್ ಇಲ್ಲಿದೆ. ಓಕೆ, ವೆನ್ ವಿ ಕೆಪ್ಟ್ ಅಬ್ಜೆಕ್ಟ್ ಬಿಟ್ವೀನ್ ದ ಇನ್ಫಿನಿಟಿ ಆ್ಯಂಡ್ ದ ಪೋಲ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಲ್ಲಿಟ್ಟಾಗ ಇಮೇಜ್ ಎಲ್ ಫಾರ್ಮೇಷನ್ ಆಗ್ತೈತಿ. ದ ಪೊಸಿಷನ್ ಆಫ್ ದ ಇಮೇಜ್ ಈಸ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಆ್ಯಂಡ್ ಬಿಹೈಂಡ್ ದ ಮಿರರ್. ನೋಡ್ರಿ ಇಲ್ಲಿ ಹಿಂದ್ಗಡೆ ಮೂಡೈತಿ ಇಮೇಜ್. ಸೊ ಹಿಯರ್ the incident ray will pass, or a beam of light passes go like this to center of curvature, and another one is a principal focus, and the image is a dash b dash. Here you can see a dash b dash is a image. ಅದು ಭಾಳ ಸಣ್ಣದೈತಿ, ಅದಕ್ಕೆ ಸೈಜ್ ಆಫ್ ದ ಇಮೇಜ್ ಡಿಮಿನಿಷ್ಡ್, ನೇಚರ್ ಆಫ್ ದ ಇಮೇಜ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಇವು ಎರಡು ಡಯಾಗ್ರಾಮ್ ನೀವು ಕಾನ್ವೆಕ್ಸ್ ಮಿರರಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಬಟ್ ಅದರಲ್ಲಿ 6 ಡಯಾಗ್ರಾಮು, ಇದರಲ್ಲಿ 2 ಡಯಾಗ್ರಾಮ್. ಕ್ಲಿಯರ್ ಆಯ್ತಾ ನಿಮಗೆ? ಸೊ ಇವು 8 ಡಯಾಗ್ರಾಮು ನಿಮಗೆ ಇಮೇಜ್ ಫಾರ್ಮೇಷನಲ್ಲಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಒಂದು ಸೊ ಚಾನ್ಸಸ್ ಇರ್ತೈತಿ. ಎಟ್ ಇನ್ಫಿನಿಟಿ, ಎಟ್ ದ ಫೋಕಸ್ ಎಫ್, ಬಿಹೈಂಡ್ ದ ಮಿರರ್, ಆ್ಯಂಡ್ ಹೈಲಿ ಡಿಮಿನಿಷ್ಡ್ ಪಾಯಿಂಟ್ ಸೈಜ್, ಆ್ಯಂಡ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಓಕೆ, ಸೊ ಇದು ಬರೆದು ಬರ್ರಿ. ಆ್ಯಂಡ್ ಬಿಟ್ವೀನ್ ಇನ್ಫಿನಿಟಿ, ಪೋಲ್ ಆ್ಯಂಡ್ ಇನ್ಫಿನಿಟಿ, ಬಿಟ್ವೀನ್ ಇನ್ಫಿನಿಟಿ ಅವಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗ್ತೈತಿ, ಪಿ ಆ್ಯಂಡ್ ಎಫ್ ಅಲ್ಲಿ. ಓಕೆ, ಸೊ ಇಟ್ ಈಸ್ ಎ ಡಿಮಿನಿಷ್ಡ್. ಇವೆರಡೇ ಡಯಾಗ್ರಾಮು, ನೀವು ಎಕ್ಸಾಮಲ್ಲಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ವಿ ಕಮ್ಸ್ ಟು ದಿ ಯೂಸಸ್ ಆಫ್ ಅ ಕಾನ್ಕೇವ್ ಮಿರರ್. ಓಕೆ, ಸೊ ನಿಮ್ನ ದರ್ಪಣದ ಉಪಯೋಗಗಳು. ಕಾನ್ಕೇವ್ ಮಿರರ್ ಕಾಮನ್ಲಿ ಯೂಸ್ಡ್ ಇನ್ ದ ಟಾರ್ಚಸ್
and searchlights and vehicle headlights to get a powerful parallel beam of light. ನೋಡ್ರಿ ಇದು ವೆಹಿಕಲ್ ಅಂತ ತಿಳ್ಕೊಳ್ರಿ. ಇಲ್ಲಿ ಮುಂದ್ಗಡೆ ಹೆಡ್ಲೈಟ್ ಅಲ್ಲಿ ನಾವು ಏನು ಮಾಡ್ತೀವಿ, ಕಾನ್ಕೇವ್ ಮಿರರ್ ಅನ್ನು ಬಳಸ್ತಾರೆ. And also they are used in the shaving mirrors to see the larger images of the faces. ಓಕೆ, ಶೇವಿಂಗ್ ಮಿರರ್ ಅಲ್ಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಈ ಕಾನ್ಕೇವ್ ಮಿರರ್ ಅನ್ನು ಯೂಸ್ ಮಾಡ್ತಾರೆ. ಟಾರ್ಚಸ್ಗಳಲ್ಲಿ, ಸರ್ಚ್ ಲೈಟ್ಸ್ಗಳಲ್ಲಿ, ವೆಹಿಕಲ್ ಹೆಡ್ಲೈಟ್ಸ್ಗಳಲ್ಲಿ, ಶೇವಿಂಗ್ ಮಿರರಲ್ಲಿ. ಸೊ ಆಲ್ ವಿ ಆರ್ ಯೂಸಿಂಗ್ ಎ ಕಾನ್ಕೇವ್ ಮಿರರ್, ನೆನಪಿಟ್ಟುಕೊಳ್ರಿ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, large concave mirrors are used to concentrate the sunlight to produce the heat in the solar furnaces. ಸೋಲಾರ್ ಫರ್ನೆಸಸ್ ಅಲ್ಲೂ ಕೂಡ ನಾವು ಸನ್ಲೈಟನ್ನು, ಹೀಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ದ ಡೆಂಟಿಸ್ಟ್ ಯೂಸ್ ದ ಕಾನ್ಕೇವ್ ಮಿರರ್ಸ್ ಟು ಸಿ ದ ಲಾರ್ಜರ್ ಇಮೇಜಸ್ ಆಫ್ ದ ಟೀತ್ ಪೇಷಂಟ್. ನೀವು ಹಾಳು ಮುಳ್ಳು ತಿಂದು, ಚಾಕ್ಲೇಟ್ ತಿಂದು ಹಲ್ಲು ಹುಳ ಹತ್ತಿರ್ತೈತಿ, ಅವಾಗ ಡಾಕ್ಟರ್ ಕರೀತಾರೆ, ಡೆಂಟಿಸ್ಟ್ ಬಾರಪ್ಪ ಇಲ್ಲಿ ಇಡ್ತಾರೆ ಒಂದು ಬೂತ್ ಕನ್ನಡಿ. ಸೊ ಅದು ಯಾವುದಂದರೆ ಅದು ಕಾನ್ಕೇವ್ ಮಿರರ್. ಓಕೆ, ಸೊ ನೆನಪಿಟ್ಕೊಂತಿರಲ್ಲ, ನಾಳೆ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಬಂದರೆ ಸೋಲಾರ್ ಫರ್ನೆಸಸ್, ಟೀತ್ ಪೇಷಂಟ್, ಡೆಂಟಿಸ್ಟ್, ಶೇವಿಂಗ್ ಮಿರರ್, ಸರ್ಚ್ ಲೈಟ್ಸ್, ಟಾರ್ಚ್ ಲೈಟ್ಸ್, ವೆಹಿಕಲ್ ಹೆಡ್ ಲೈಟ್ಸ್. ಸೊ ದಿಸ್ ಈಸ್ ದ ಯೂಸಸ್ ಆಫ್ ದಿ ಕಾನ್ಕೇವ್ ಮಿರರ್. ಭಾಳ ಚಂದ ಐತಲ್ಲ ನೋಟ್ಸ್. ಹಾಗೆ ಒಂದು ಲೈಕ್ ಕೊಡ್ರಿ, ಮತ್ತು ಯಾರು ವಿಡಿಯೋನ ನೋಡಾಕುತ್ತಿದ್ದೀರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಓಕೆ, ಎಸ್ ನೋಡ್ರಿ, ಫ್ರೀ ಕ್ಲಾಸಸ್ ಇದು ನಿಮಗೆ ಯೂಟ್ಯೂಬಲ್ಲಿ ಕೊಡ್ತಕ್ಕಂಥ ಫ್ರೀ ಕ್ಲಾಸಸ್ಸು. ನಾಳೆ ಪೇಯ್ಡ್ ವರ್ಷನೂ ಕೂಡ ಬರ್ತವೆ, ಹೇಳಕ್ಕೆ ಬರೋಂಗಿಲ್ಲ. ಸೊ ಹಾಗಾಗಿ ಈಗಲೇ ನೀವು ಅದನ್ನು ಯುಟಿಲೈಸನ್ನು ತೊಗೊಂಡು ನೀಟಾಗಿ ನೋಟ್ಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಆಮೇಲೆ ಯೂಟ್ಯೂಬಲ್ಲಿ ಕಮೆಂಟ್ ಹಾಕ್ರಿ. ಸರ್ ನಿಮಗೇನಾದರೂ ಅರ್ಥ ಆಗದಿದ್ದರೆ ಸೊ ಯು ಕ್ಯಾನ್ ಕಮೆಂಟ್ ಇನ್ ಎ ಯೂಟ್ಯೂಬ್ ಸೆಕ್ಷನ್. ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿರಿ, ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡಿರ್ತೀನಿ. ಓಕೆ, ನೆಕ್ಸ್ಟ್ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಇಸ್ ಕಾಮನ್ಲಿ ಯೂಸ್ಡ್ ಆಸ್ ಎ ರಿಯರ್ ವ್ಯೂ ಆರ್ ಅ ವಿಂಗ್ ಮಿರರ್ಸ್ ಇನ್ ದ ವೆಹಿಕಲ್ಸ್, ಅಂದರೆ ಸೈಡ್ ವ್ಯೂ ಅಂತ ಕರಿತೀವಿ. ಇಲ್ಲೇ ಐತೆ ನೋಡ್ರಿ. ಸೊ ದ ಮಿರರ್ಸ್ ಆರ್ ಫಿಟೆಡ್ ಆನ್ ದ ಸೈಡ್ಸ್ ಆಫ್ ದ ವೆಹಿಕಲ್ ಅಂತ ಇದೆ. ಹಿಯರ್ ಸೈಡ್ಸ್ ಆಫ್ ದ ವೆಹಿಕಲ್ ಎನೇಬಲಿಂಗ್ ದ ಡ್ರೈವರ್ ಟು ಸಿ ಟ್ರಾಫಿಕ್ ಬಿಹೈಂಡ್ ಹಿಮ್ ಆರ್ ಹರ್, ಫೆಸಿಲಿಟೇಟ್ ಟು ದ ಸೇಫ್ ಡ್ರೈವಿಂಗ್. ನೋಡ್ರಿ, ಹಿಂದ್ಗಡೆ ಮತ್ತೆ ದೊಡ್ಡದು ಕಾಣಬೇಕಲ್ಲ, ಹೌದಾ? ನಾಳೆ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ವೈ ದ ಡ್ರೈವರ್ ಈಸ್ ಯೂಸಿಂಗ್ ದ ಕಾನ್ವೆಕ್ಸ್ ಮಿರರ್ ಇನ್ ದ ಸೈಡ್ ವ್ಯೂ ಟು ಎನೇಬಲಿಂಗ್ ದ ಲಾರ್ಜರ್ ಏರಿಯಾ ಆಫ್ ದ್ಯಾಟ್ ಅಂತ ನಾವಲ್ಲಿ ಹೇಳಬಹುದು. ಯಾಕಪ್ಪ ಅಂದರೆ ಹಿಂದ್ಗಡೆ ಬರ್ತಕ್ಕಂಥವ್ರು ನಮಗೇನು ಕಾಣಬೇಕು, ಸೊ ದೊಡ್ಡದು ಕಾಣಬೇಕಿಲ್ಲ, ಸಣ್ಣದು ಕಾಣ್ರೆ ಮತ್ತೆ ಆಕ್ಸಿಡೆಂಟ್ ಆಗ್ಲಿಕ್ಕೆ ದಾರಿ ಅದು. ಹೌದಾ? ಸೊ ಇಲ್ಲೇ ಐತೆ ನೋಡ್ರಿ. ಆ್ಯಂಡ್ ಆಲ್ಸೋ ವಿಚ್ ಟೈಪ್ ಆಫ್ ದ ಇಮೇಜ್ ಇಟ್ ವಿಲ್ ಫಾರ್ಮ್ಡ್. The convex mirror preferred because they have always give a erect and through diminished image, and also have a wider field of view. This is very important. Why the convex mirror is used in the side mirror anta kelidre wider view anta ನೀವು ಅಲ್ಲಿ ಬರೆದುವರಿ. They are curved outwards. Okay, they are curved outwards. This convex mirror, thus the convex mirrors enable the driver to view much larger area than would be possible with the plane mirror. Okay, plane mirror ಕಂಪೇರ್ ಮಾಡಿದರೆ ಲಾರ್ಜರ್ ವ್ಯೂವನ್ನು, ವೈಡರ್ ಫೀಲ್ಡ್ ವ್ಯೂವನ್ನು ನಾವಲ್ಲಿ ನೋಡಬಹುದು. ಫಾರ್ ದ್ಯಾಟ್ ರೀಸನ್ ದೇ ಆರ್ ಯೂಸಿಂಗ್ ಕಾನ್ವೆಕ್ಸ್ ಮಿರರ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಪ್ಲೈಡ್ ಕ್ವಶನ್. ಓಕೆ, ನೆಕ್ಸ್ಟ್ ಸೈನ್ ಕನ್ವೆನ್ಷನ್ ಆಫ್ ದ ರಿಫ್ಲೆಕ್ಷನ್ ಬೈ ಎ ಸ್ಪೆರಿಕಲ್ ಮಿರರ್. ಸೈನ್ ಕನ್ವೆನ್ಷನ್ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಸೊ ದಿಸ್ ಈಸ್ ಎ ಸೈನ್ ಕನ್ವೆನ್ಷನ್. ಇದು ಒಂದು ಮ್ಯಾಥ್ಸಲ್ಲಿ ನೀವು ಗ್ರಾಫ್ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಇದು ಈಗ ನಮ್ಗೆ ಗ್ರಾಫ್ ಅಲ್ಲ, ನಮಗಿದು ಕಾನ್ಕೇವ್ ಮಿರರ್, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಗ್ರಾಫ್ ಅಂತಲೇ ನೀವು ಥಿಂಕ್ ಮಾಡಿರಿ. ಇಲ್ಲಿ ಮಿಡ್ಲ್, ಇಲ್ಲಿಂದ ಈ ಕಡೆ ತೊಗೊಂಡ್ರೆ ನೀವು ನೆಗೆಟಿವ್ ತೊಗೊಂಡಿರ್ತೀರಿ ಮ್ಯಾಥ್ಸಲ್ಲಿ, ಈ ಕಡೆ ತೊಗೊಂಡ್ರೆ ಪಾಸಿಟಿವ್ ತೊಗೊಂಡಿರ್ತೀರಿ. ಸೊ ಕೆಳಗಡೆ ತೊಗೊಂಡ್ರೆ ನೆಗೆಟಿವ್ ತೊಗೊಂಡಿರ್ತೀರಿ, ಮತ್ತು ಮೇಲ್ಗಡೆ ತೊಗೊಂಡ್ರೆ ಪಾಸಿಟಿವ್ ತೊಗೊಂಡಿರ್ತೀರಿ ಗ್ರಾಫಲ್ಲಿ, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸಲ್ಲಿ. ಯು ಕ್ಯಾನ್ ಥಿಂಕ್ ಇಟ್ ಸೇಮ್ ಇನ್ ಕೇಸ್ ಆಫ್ ಹಿಯರ್ ಸ್ಪೆರಿಕಲ್ ಮಿರರ್ಸ್. ಓಕೆ, ಸೊ ಹಂಗಾರೆ ಲೆಫ್ಟ್ ನಾಳೆ ಎಕ್ಸಾಮಲ್ಲಿ ಇಟ್ ವಿಲ್ ಹೆಲ್ಪ್ಸ್ ಟು ದ ವ್ಯಾನ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಹೌದಾ? ನಾಳೊಂದು ಪ್ರಶ್ನೆ ಕೇಳಿರ್ತಾರೆ, ಒಂದು ಬಸ್ಸು ಈ ಇಟ್ಸ್ ಬಿಫೋರ್ ದ ಮಿರರ್ ಆರ್ ಇನ್ ಫ್ರಂಟ್ ಆಫ್ ದ ಮಿರರ್ ಅಂತ ಕೇಳಿರ್ತಾರೆ. ಇನ್ ಫ್ರಂಟ್ ಆಫ್ ದ ಮಿರರ್ ನೆಗೆಟಿವ್, ಸೊ ದ ಡೌನ್ವರ್ಡ್ಸ್ ನೆಗೆಟಿವ್, ಹೈಟ್ ಪಾಸಿಟಿವ್, ದ ರೈಟ್ ಸೈಡ್ ಆಫ್ ದ ಮಿರರ್ ಪಾಸಿಟಿವ್. ಎಷ್ಟು ಚಂದ ಐತೆ ನೋಡ್ರಿ. ಅಥವಾ ಬಿಹೈಂಡ್ ದ ಮಿರರ್ ಪಾಸಿಟಿವ್, ಇನ್ ಫ್ರಂಟ್ ಆಫ್ ದ ಮಿರರ್ ನೆಗೆಟಿವ್, ಬಿಹೈಂಡ್ ನೆಗೆಟಿವ್, ಸಾರಿ ಡೌನ್ವರ್ಡ್ಸ್ negative, height downwards negative, height upwards positive, the object on the left side. This is also very important.
sign convention. So this is called as the new Cartesian sign convention of a spherical mirrors. ಓಕೆ, ಇದು ಕ್ಲಿಯರ್ ಆಯ್ತಾ? ನಿಮ್ಗೆ ಹೇಳ್ತೀನಿ ಅದು ಹೆಂಗೆ ಅಂತೇಳಿ, ಯಾವ ರೀತಿ ಪ್ರಾಬ್ಲಮ್ ಕೊಟ್ಟಾಗ ತೊಗೋಬೇಕಂತೇಳಿ. ನಾನು ಏನು ಹೇಳಿದ್ನಲ್ಲ ಇದು ಸೇಮ್, ಇದು ಹಾಗೆ ಕೊಟ್ಟಿದ್ದಾರೆ. ದ ಅಬ್ಜೆಕ್ಟ್ ಈಸ್ ಆಲ್ವೇಸ್ ಪ್ಲೇಸ್ ಟು ದ ಲೆಫ್ಟ್ ಆಫ್ ದ ಮಿರರ್. ಇದಂಕರು ಕಾಮನ್ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರ್ತತಿ. ಓಕೆ, ಸೊ ವಿ ಕ್ಯಾನ್ ಮೆಜರ್ಡ್ ದ ಫ್ರಮ್ ಪೋಲ್ ಆಫ್ ದ ಮಿರರ್. ಆಲ್ ದ ಡಿಸ್ಟೆನ್ಸ್ ಮೆಜರ್ ಟು ದ ರೈಟ್ ಆಫ್ ದ ಒರಿಜಿನ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಆರ್ ಟೇಕನ್ ಆಸ್ ಎ ಪಾಸಿಟಿವ್. ನಾನು ಹೇಳಿಲ್ಲ ಬಲಗಡೆ ಇದ್ದರೆ ಅದು ಪಾಸಿಟಿವ್. ಓಕೆ, ಆ್ಯಂಡ್ ವಿ ಮೆಜರ್ಡ್ ಫ್ರಮ್ ದ ಲೆಫ್ಟ್ ಸೈಡ್, ಎಡಗಡೆ ಇದ್ದರೆ ನೆಗೆಟಿವ್. ಸೊ ಸೇಮ್ ವಾಟ್ ಎವರ್ ಇನ್ ದ ಗ್ರಾಫ್ ಮ್ಯಾಥಮೆಟಿಕ್ಸ್ ವಾಟ್ ವಿ ಲರ್ನ್ಡ್. ಓಕೆ, ಸೇಮ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಸೊ ದ ಡಿಸ್ಟೆನ್ಸ್ ಮೆಜರ್ಡ್ ಪರ್ಪೆಂಡಿಕ್ಯುಲರ್ ಟು ದ ಅಬೋವ್. ನೋಡ್ರಿ, ಮೇಲ್ಗಡೆ ಇದ್ರೆ ಹೈಟ್ ಅಪ್ವರ್ಡ್ಸ್ ಪಾಸಿಟಿವ್, ಹೈಟ್ ಡೌನ್ವರ್ಡ್ಸ್ ಮೆಜರ್ಡ್ ಪರ್ಪೆಂಡಿಕ್ಯುಲರ್ ಟು ದ ಬಿಲೋ ನೆಗೆಟಿವ್ ಅಲಾಂಗ್ ದ ವೈ ಆಕ್ಸಿಸ್. ಸೇಮ್. ಇದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳೋದು ಬ್ಯಾಡ ಈಗ. ಓಕೆ, ಸೊ ನೆಕ್ಸ್ಟ್ ಇದಂಕ ನಿಮಗೆ ಗೊತ್ತಾಗ್ತೈತೆ. ಇಲ್ಲೇ ಐತೆ ನೋಡ್ರಿ, ನಾಳೆ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಮಿರರ್ ಫಾರ್ಮುಲಾ. ಸೊ ಮಿರರ್ ಫಾರ್ಮುಲಾ ಸರ್ ಹೆಂಗೆ? ಇಲ್ಲಿ ಪಾಸಿಟಿವ್ ಕೊಟ್ಟಿರ್ತಾರೆ. ಮಿರರ್ ಫಾರ್ಮುಲಾ 1/u plus 1/v plus 1/u is equal to 1/f. In a spherical mirror, so the distance of the object from its pole is called as the object distance. u ನೋಡ್ರಿ, u ಅಂದರೆ object distance. ಇದು ಎಲ್ಲಿಂದ ಎಲ್ಲಿವರೆಗೂ? ದ ಡಿಸ್ಟೆನ್ಸ್ ಆಫ್ ದ ಅಬ್ಜೆಕ್ಟ್ ಫ್ರಾಮ್ ಇಟ್ಸ್ ಪೋಲ್. ಇಲ್ಲಿ ಐತಲ್ಲ, ಈ ಪೋಲಿಂದ ಇಲ್ಲಿಯವರೆಗೂ ಇರೋದನ್ನು ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಇಮೇಜ್ ಫ್ರಮ್ ದ ಪೋಲ್ ಆಫ್ ದ ಮಿರರ್ ಈಸ್ ಕಾಲ್ಡ್ ಆಸ್ ಇಮೇಜ್ ಡಿಸ್ಟೆನ್ಸ್. ಪೋಲಿಂದ ಇಮೇಜ್ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್. ವಿ ಅಂದರೆ ಇಮೇಜ್ ಡಿಸ್ಟೆನ್ಸ್, ಯು ಅಂದರೆ ಅಬ್ಜೆಕ್ಟ್ ಡಿಸ್ಟೆನ್ಸ್, ಎಫ್ ಅಂದರೆ ಫೋಕಲ್ ಲೆಂತ್. ಇದಂಕ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಸೊ ದ ಪೋಲ್, ದಿಸ್ ಈಸ್ ಕಾಲ್ಡ್ ಆಸ್ ಫೋಕಲ್ ಲೆಂತ್ ಅಂತ ಕರಿತೀವಿ ನಾವು. ಪಿ ಎಫ್, ಹಿಯರ್ ದ ಪಿ ಎಫ್ ಈಸ್ ಎ ಫೋಕಲ್ ಲೆಂತ್. ಸೊ ಫಾರ್ಮುಲಾ, ಮಿರರ್ ಫಾರ್ಮುಲಾ ಯಾವಾಗಲೂ ಪಾಸಿಟಿವ್ ಇರ್ತತಿ. ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. 1/v plus 1/u is equal to 1/f. ಸೊ ದಿಸ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಈ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಸ್ಟ್ ನೆನಪಿಟ್ಕೊಳ್ರಿ, ಆಮೇಲೆ ನೀವು ಬೇಕಾದ ಚೇಂಜ್ ಮಾಡ್ಬೋದು. ಈಗ ವಿ ಕೇಳಿದ್ರಂತ ತಿಳ್ಕೊಳ್ರಿ, ಆ ಚೇಂಜ್ ಮಾಡ್ಬೋದು. 1/v is equal to 1/f minus 1/u. So you have to change like this. So this is the standard formula. Okay, mirror formula. ಸೊ ಇದ್ರ ಜೊತೆಗೆ ಮ್ಯಾಗ್ನಿಫಿಕೇಶನ್ ಕೇಳಿರ್ತಾರೆ ಎಕ್ಸಾಮಲ್ಲಿ. ವಾಟ್ ಈಸ್ ದ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ? ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ದ ರೇಷೋ ಆಫ್ ದ ಹೈಟ್ ಆಫ್ ದ ಇಮೇಜ್ ಟು ದ ಹೈಟ್ ಆಫ್ ದಿ ಆಬ್ಜೆಕ್ಟ್. ಇಟ್ ಈಸ್ ಯೂಸ್ವಲಿ ರೆಪ್ರೆಸೆಂಟೆಡ್ ಬೈ ದಿ ಲೆಟರ್ ಎಮ್ ಅಂತ ಇದೆ. ಓಕೆ, ಸೊ ದ ಮ್ಯಾಗ್ನಿಫಿಕೇಶನ್ ಎಮ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್ and image distance v. It can be expressed as m is equal to height of the image h dash divided by height of the object h. m is equal to h dash divided by h, ಅಥವಾ m is equal to minus v divided by u ಅಂತ ಇದೆ. ಹೈಟ್ ಕೊಟ್ಟಾಗ ನಾವು ಮೈನಸ್ ವಿ ಡಿವೈಡೆಡ್ ಬೈ ಯು, ನೋಡ್ರಿ ಮೈನಸ್ ವಿ ಡಿವೈಡೆಡ್ ಬೈ ಯು. ಸೊ ದಿಸ್ ಈಸ್ ಎ ನೆಗೆಟಿವ್. ಇಲ್ಲಿ ಮಿರರ್ ಫಾರ್ಮುಲಾ ಪಾಸಿಟಿವ್ ಇರ್ತತಿ, ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ನೆಗೆಟಿವ್ ಇರ್ತತಿ. ಅಲ್ಲಿ ಲೆನ್ಸ್ ಫಾರ್ಮುಲಾ ಬಂದಾಗ ಅದು ನೆಗೆಟಿವ್ ಇರ್ತತಿ, ಇದು ಪಾಸಿಟಿವ್ ಇರ್ತತಿ. ಇಷ್ಟೇ. ಓಕೆ, ಎಸ್, ಇದು ಪಾರ್ಟ್ 1 ಅಂತ ಹೇಳ್ಬೋದು, ಲೈಟ್ ಚಾಪ್ಟರು. ಸೊ ಯು ಹ್ಯಾವ್ ಟು ಸೊ ಯು ಕ್ಯಾನ್ ಸಬ್ಸ್ಕ್ರೈಬ್ ದಿಸ್ ನೂತನ ಅಕಾಡೆಮಿ ಚಾನಲ್. ಇಲ್ಲಿ ಅನೇಕ ವಿಡಿಯೋಗಳನ್ನು, ಸೊ ನಾನು ನಿಮಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು SSLC ಮಕ್ಕಳಿಗೆ ಯೂಸ್ ಆಗಲಿ ಅಂತೇಳಿ ಹಲವಾರು ವಿಡಿಯೋಗಳನ್ನು, ಫ್ರೀ ವಿಡಿಯೋಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ದಿಸ್ ಈಸ್ ಎ ಲೈಟ್ ಚಾಪ್ಟರ್. ಇವತ್ತು ಸ್ವಲ್ಪ ಶನಿವಾರ ಫ್ರೀ ಇದ್ನಿ ಅಂತೇಳಿ ಇವತ್ತು ಹಾಫ್ ಡೇ ಸ್ಕೂಲ್ ಇವತ್ತು, ಹಾಗಾಗಿ ಸೊ ಸ್ಲೈಡ್ಸ್ಗಳನ್ನು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನಿಮ್ಮ ಸಲುವಾಗಿ ನಾನು ಉಚಿತವಾಗಿರ್ತಕ್ಕಂಥ ಕ್ಲಾಸಸ್ಸು CBSE ಮತ್ತು ಸ್ಟೇಟ್ ಸಿಲೆಬಸ್ SSLC ಎಕ್ಸಾಮ್ ನಡೆದು ಕುಂತವು. ಆಲ್ ದ ಬೆಸ್ಟ್. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಇದ್ರದ್ದು ನೆಕ್ಸ್ಟ್ ಪಾರ್ಟ್. ಸೊ ಮತ್ತೆ ಹಾಕ್ತೀನಿ, ನಾಳೆ ಸಂಡೇ ಇದೆ, ಫ್ರೀ ಇದ್ರಪ್ಪ ಅಂದ್ರೆ ಮಾಡಿ. ಬಟ್ ಲೈಟ್ ಚಾಪ್ಟರ್ ತುಂಬ ಟಫ್ ಇರ್ತತಿ, ಫಿಸಿಕ್ಸ್ ಚಾಪ್ಟರ್ಸ್ ಬಹಳ ಟಫು. ಅದಕ್ಕೆ ಸೊ ನಾನು ಕೂಡ CBSE ಸ್ಕೂಲಲ್ಲಿ ಫಿಸಿಕ್ಸ್ ಮಾಡೋ ಕಾರಣ ನಿಮಗೆ ಫಿಸಿಕ್ಸನ್ನು ಈಸಿ ಆಗಲಿ ಅಂತೇಳಿ ಫಸ್ಟ್ 4 ಚಾಪ್ಟರ್ಗಳನ್ನು ಬಿಫೋರ್ ಎಕ್ಸಾಮ್ಸ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.